ಆತ್ಮೀಯ ಸೋದರಿಯರೇ, ನಿನ್ನೆ ಕ್ಲಾಸ್ನಲ್ಲಿ ಕ್ಲೇಶಗಳು ಯಾವುವು ಅಂತಕ್ಕಂಥದ್ದು, ಕ್ಲೇಶಗಳು ಯಾವುವು ಅನ್ನೋದನ್ನ ವಿವರವಾಗಿ ಎಲ್ಲ ತಿಳ್ಕೊಂಡವು. ಅದು 3ನೇ ಶ್ಲೋಕದಿಂದ 9ನೇ ಶ್ಲೋಕವರೆಗೂ ಕ್ಲೇಶಗಳು ಯಾವುವು ಅಂತಕ್ಕಂಥ ವಿವರಣೆಯನ್ನು ತಿಳ್ಕೊಂಡವು. ಆ ಕ್ಲೇಶಗಳನ್ನ ನಿವಾರಣೆ ಮಾಡಿಕೊಳ್ಳುವುದು ಹಾಗೆ ಅಂತಕ್ಕಂಥದ್ದು ಇವತ್ತಿನ ದಿವಸ 10ನೇ ಶ್ಲೋಕದಿಂದ ಪ್ರಾರಂಭವಾಗಿ ಆಗುತ್ತದೆ. ಇಲ್ಲಿ ಈ ಶ್ಲೋಕ ಹೀಗಿದೆ. ಶ್ಲೋಕವೇನು ಸ್ವಲ್ಪನೇ ಇರೋದು, ಅದರ ವಿವರಣೆ ನೋಡಿದ್ರೆ ಎಷ್ಟು ಆಗುತ್ತಂದ್ರೆ ಅಷ್ಟು ಬೇಜುಗಳಿರುತ್ತೆ. ಹಂಗಿದೆ. ತೇ ಪ್ರತಿವ ಪ್ರಸವ ವೇಹಾಂ ಸೂಕ್ಷ್ಮತಾಃ. ತೇ ಪ್ರಸವ ಪ್ರಸವ ವೇಹಾಂ ಸೂಕ್ಷ್ಮತಾಃ ಅಂದರೆ ಹಿಂದಿನ ಕಾರಣಗಳನ್ನು ನಾಶಪಡಿಸುವ ದ್ವಾರ ಮಾತ್ರ ಅವುಗಳನ್ನು ದುರ್ಬಲ ಸ್ಥಿತಿಗೆ ತರುವುದಕ್ಕೆ ಸಾಧ್ಯ. ಅದರ ಅಷ್ಟೇ ಅರ್ಥ. ಇಲ್ಲಿ ಒಂದೊಂದು ಅರ್ಥ ಹೇಳ್ತಾರೆ ನೋಡು. ಏನಂದ್ರೆ ತೇ ಅಂದ್ರೆ ಅವುಗಳು ಪ್ರತಿ ಪ್ರಸವ. ಸಂಸ್ಕೃತದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳು ಬರುತ್ತೆ. ಪ್ರಸವ ಅಂದ ತಕ್ಷಣ ನಾವೇನ್ ಅಂದ್ಕೊಳ್ತೀವಿ, ಒಂದು ಜನನವಾಗ್ತಕ್ಕಂಥದ್ದು, ಹೆಣ್ಣು ಜನನ ಮಗು ಕೊಡ್ತಾರಲ್ಲ, ಅದಕ್ಕೆ ಪ್ರಸವ ಅಂತೀವಿ. ಇಲ್ಲಿ ಪ್ರತಿ ಪ್ರಸವ ಅಂದ್ರೆ ಹಿಂದಿನವುಗಳ ಕಾರಣಗಳನ್ನು ತಿಳ್ಕೊಳ್ಳೋದು. ಕಾರಣಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಸವ ಅಂತಾರೆ. ಇಲ್ಲಿ ಹೇಮ ಅಂದ್ರೆ ಮೂಲೋತ್ಪಾಟನೆ ಮಾಡುವ ಮೂಲಕವ. ಸೂಕ್ಷ್ಮತಃ ಅಂದ್ರೆ ನಾವು ಸೂಕ್ಷ್ಮತಃ ಅಂದ್ರೆ ಏನು, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಮ್ಮದು ಅರ್ಥ ಬರುತ್ತೆ. ಸಂಸ್ಕೃತದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳು ಅನ್ವಯಿಸುತ್ತವೆ ಅನ್ನೋದಕ್ಕೆ ಇಲ್ಲಿ ನೋಡಿದ್ರು. ಸೂಕ್ಷ್ಮತಃ ಅಂದ್ರೆ ದುರ್ಬಲ ಸ್ಥಿತಿಗೆ ಪರಿವರ್ತಿಸುವ ಸಾಧ್ಯ. ದುರ್ಬಲ ಸ್ಥಿತಿಗೆ ಪರಿವರ್ತಿಸಲ್ಪಡುವ ಸಾಧ್ಯ ಅಂತ ಅದರದ ಅಷ್ಟೇ ಆ ಶ್ಲೋಕಗಳ ಅರ್ಥ. ಪತಂಜಲಿ ಋಷಿಗಳು ಈ ಸೂತ್ರದಲ್ಲೋ ಮುಂದಿನ ಸೂತ್ರದಲ್ಲೋ ಪ್ರಥಮವಾಗಿ ಕ್ಲೇಶಗಳನ್ನು ಹೇಗೆ ದುರ್ಬಲಗೊಳಿಸಿ ಸುಪ್ತಾವ್ಯವಸ್ಥೆಗೆ ಅವುಗಳನ್ನು ತರಬೇಕು, ಅನಂತರ ಅವುಗಳನ್ನು ಹೇಗೆ ವಿಶೇಷವಾಗಿ ನಾಶಪಡಿಸಬೇಕು ಎಂಬ ಬಗ್ಗೆ ಸರ್ವ ನಿಜವಾದ ನಿಯಮಗಳನ್ನು ಕೊಟ್ಟಿರುತ್ತಾರೆ. ಪತಂಜಲಿ ಋಷಿಗಳು ಈ ಸೂತ್ರದಲ್ಲಿ ಮುಂದಿನ ಸೂತ್ರದಲ್ಲೂ ಪ್ರಥಮವಾಗಿ ಕ್ಲೇಶಗಳನ್ನು ಹೇಗೆ ದುರ್ಬಲಗೊಳಿಸಬೇಕು, ಈ ಕ್ಲೇಶಗಳು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡವಲ್ಲ, ಅವನ್ನು ದುರ್ಬಲಗೊಳಿಸೋದು ಹಾಗೆ ನೋಡಿ. ದುರ್ಬಲಗೊಳಿಸೋದು ಅಂದ್ರೆ ಯಾಕೆ, ಏನು ಅಂತಂದ್ರೆ, ಒಬ್ಬ ರಾಜನು ಇನ್ನೊಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ಬೇಕಾದ್ರೆ ಮೊಟ್ಟ ಮೊದಲು ಆ ದೇಶವನ್ನು ದುರ್ಬಲಗೊಳಿಸಬೇಕು. ಹಣಕಾಸಿನ ವ್ಯವಸ್ಥೆಗೆ ದುರ್ಬಲ, ಕುಡಿಯುವ ನೀರಿಗೆ ದುರ್ಬಲ ಮಾಡಬೇಕು. ಆಮೇಲೆ ವಿದ್ಯುತ್ ಶಕ್ತಿ ಅಂತ ಇದೆಯಲ್ಲ, ಅದನ್ನು ದುರ್ಬಲಗೊಳಿಸಿದಾಗ ಅವಾಗ ದುರ್ಬಲವಾಗ್ತಾರೆ. ನಂತರ ಆ ದೇಶದ ಮೇಲೆ ದಂಡೆತ್ತಿ ಹೋಗುವುದಕ್ಕೆ ಸುಲಭವಾಗುತ್ತೆ ಅಂತ ಅನ್ನೋದು. ಹಾಗೆ ಆ ದುರ್ಬಲವನ್ನು ಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಹಿಂದಿನಿಂದನೂ ಯುದ್ಧ ಮಾಡುವಾಗ ಮಹಾರಾಜಗಳು ಸಮೇತ ಮಾಡ್ತಾ ಇರತಕ್ಕಂಥದ್ದು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಅವುಗಳನ್ನು ದುರ್ಬಲಗೊಳಿಸಿದಾಗ ಅದನ್ನ ನಂತರ ದಿನೇ ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಇದು. ಅವುಗಳನ್ನು ತರಬೇಕು, ಅನಂತರ ಅವುಗಳನ್ನು ಹೇಗೆ ವಿಶೇಷವಾಗಿ ನಾಶಪಡಿಸಬೇಕು ಎಂಬ ಬಗ್ಗೆ ಸಾರ್ವಜನಿಕವಾದ ನಿಯಮಗಳನ್ನು ಕೊಟ್ಟಿರುತ್ತಾರೆ. ಅವುಗಳನ್ನು ದುರ್ಬಲಗೊಳಿಸುವುದಕ್ಕೆ ಹೇಗೆ ಮಾಡಬೇಕಂತ ಸಾರ್ವಜನಿಕವಾಗಿ ನಿಯಮಗಳನ್ನು ಕೊಟ್ಟಿರುತ್ತಾರೆ. ಒಂದು ನಿಯಮ, ಅದನ್ನು ದುರ್ಬಲಗೊಳಿಸಬೇಕಾದ್ರೆ ಈ ರೀತಿ ನಿಯಮವಾಗಿರಬೇಕು ಅಂತಕ್ಕಂಥದ್ನಾಗ
ನಮ್ಮ ಆರೋಗ್ಯವಂತನಾಗಿರ್ಬೇಕಾದ್ರೆ ಕೆಲವು ನಿಯಮಗಳಿದೆ. ಬೆಳಗ್ಗೆ ಎದ್ದೇಳ್ಬೇಕು, ವಾಕಿಂಗ್ ಮಾಡ್ಬೇಕು, ಅಲ್ಪ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕು. ಈ ರೀತಿ ದಿನಾಗ್ಲೂ ಈ ರೀತಿ ಮಾಡ್ತಾ ಇದ್ರೆ ನಾವು ದುರ್ಬಲವಾಗಲ್ಲ, ಅವಾಗ ತುಂಬಾ ದೃಢಕಾಯರಾಗ್ತದೆ. ಹಾಗೆ ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕು ಅಂತ ಅನ್ನೋದು. ಮತ್ತು ಉದ್ವೇಗ ಪರಿಸ್ಥಿತಿಯಲ್ಲಿಯೂ ಇರುತ್ತವೆ. ಅವು ಉಲ್ಬಣಾ ವ್ಯವಸ್ಥೆಯಲ್ಲಿರುವಾಗ ಯಾವುದಾದರೂ ಯಾವುದು ಬೇಕಾದರೂ ಅವುಗಳನ್ನು ತಿಳಿದುಕೊಳ್ಳಬಹುದು. ಒಬ್ಬನು ಕೋಪ ಉದ್ರೇಕದಿಂದ ಸಂಯಮವನ್ನು ಕಳೆದುಕೊಂಡಿರುವಾಗ ಅದನ್ನು ಪತ್ತೆ ಹಚ್ಚುವುದು ಸುಲಭವಾಗುತ್ತದೆ. ಇದು ಕಾಮನ್ ಆಗಿ ಸ್ವಲ್ಪ ತಿಳುವಳಿಕೆ ಇರತಕ್ಕಂಥ ಮನುಷ್ಯನ ನೋಡಿದ ತಕ್ಷಣ ನಾನು ಕೋಪವಾಗಿದ್ದಾನ, ಶಾಂತವಾಗಿದ್ದಾನ ಅಂತಕ್ಕಂಥ ತಿಳ್ಕೋಬಹುದು. ಆತನಿಗೆ ಅರಿವಾಗಿ ಆತನು ಕೋಪಗೊಳ್ಳದೆ ಪ್ರಶಾಂತತೆಯನ್ನು ಅಭ್ಯಾಸ ಮಾಡುತ್ತಾ ಬಂದಾಗ ಅದು ಸುಪ್ತ ವ್ಯವಸ್ಥೆಗೆ ಇಳಿಯುತ್ತದೆ. ಮೊದಲು ಕೋಪ ಬರುತ್ತೆ. ಆ ಕೋಪವನ್ನು ದಿನೇ ಕಡಿಮೆ ಮಾಡ್ಕೊಂತ ಬಂದಾಗ ಅದು ಏನಾಗುತ್ತೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದಿರ ಆ ಪರಿವರ್ತನೆ ಆಗಿರತಕ್ಕಂಥದ್ದು ಗೊತ್ತಾಗಲ್ಲ. ಆದ್ರೆ ಸುಪ್ತ ವ್ಯವಸ್ಥೆಗೆ ಅದು ಸೇರಿಕೊಳ್ಳುತ್ತದೆ. ದ್ವೇಷವು ಹೊರಗೆ ಕಾಣಿಸಿಕೊಳ್ಳುವಷ್ಟು ಪ್ರಬಲವಾಗಿಲ್ಲದಿದ್ದಾಗಿಯೂ ಅದರ ಬೀಜ ರೂಪವಾದ ವಾಸನೆಗಳು ಸುಪ್ತ ವ್ಯವಸ್ಥೆಯಲ್ಲಿ ಇರುತ್ತವೆ. ಇಲ್ಲಿ ನಮ್ಗೆ ಕೋಪವೇನು ಇಲ್ಲಪ್ಪ, ನೋಡಿ ಶಾಂತವಾಗಿದ್ದೇನೆ, ಕೋಪ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಅದ್ರ ಸಮೇತ ಅದು ಬೀಜವು ಸುಪ್ತ ವ್ಯವಸ್ಥೆಗೆ ಸೇರಿಕೊಂಡಿರುತ್ತದೆ. ಬೀಜ ಹಂಗೇ ಇರುತ್ತಂತೆ. ಈ ರೀತಿ ಬಾಹ್ಯದಲ್ಲಿ ಕಾಣಿಸಿಕೊಳ್ಳುವ ಉದ್ವೇಗ ಪರಿಸ್ಥಿತಿಯಿಂದ ಸಾಧಕನ ಸಮಾಧಾನ ಸ್ಥಿತಿಗೆ ಬರಬೇಕಾದರೆ ಎಂದರೆ ಅದನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಸ್ಥಿತಿಗೆ ಬರಬೇಕಾದರೆ ಎಷ್ಟೋ ದರ್ಜೆಗಳನ್ನು ಹಾದು ಬರಬೇಕಾಗುತ್ತದೆ. ಆ ಕೋಪವನ್ನು ತನ್ನ ಹತೋಟಿಗೆ ಇಟ್ಟುಕೋಬೇಕು ಅಂತಂದ್ರೆ ಎಷ್ಟೋ ನಾವು ಪ್ರಯತ್ನ ಪಟ್ಟು ಅದನ್ನ ಶಮನ ಮಾಡಬೇಕಾಗಿ ಬರುತ್ತದೆ. ಕ್ರಿಯಾಯೋಗವನ್ನು ಬಿಡದೆ ಸಾಧನೆ ಮಾಡುವ ಮೂಲಕ ಸಾಧಕನು ಕ್ಲೇಶಗಳನ್ನು ಈ ರೀತಿ ಸುಪ್ತ ವ್ಯವಸ್ಥೆಗೆ ತರಲು ಸಾಧ್ಯ. ನಾವು ಪ್ರತಿಯೊಂದು ಅಷ್ಟೇ, ಕೆಲವು ದಿವಸ ಮಾಡೋದು, ಕೆಲವು ದಿವಸ ಬಿಡುವುದಿದ್ರೆ ಅದು ಆಗಲ್ಲ, ಅಭಿವೃದ್ಧಿ ಬರಲ್ಲ. ನೋಡು, ಅದೇ ನಮ್ಮ ಶರೀರಕ್ಕೂ ಅಷ್ಟೇ. ಯಾವ್ದಾದ್ರು ಕಾಯಿಲೆ ಬಂದಾಗ 2-3 ದಿವಸ ಮಾತ್ರೆ ತಕೊಳ್ಳೋದು, ನಂತರ ಬಿಡೋದು, ನಂತರ ತಕೊಳ್ಳೋದು, ನಂತರ ಬಿಡೋದು, ಈ ರೀತಿ ಇದ್ರೆ ಆ ಕಾಯಿಲೆಯನ್ನು ಶಮನವೂ ಆಗೋದಿಲ್ಲ. ಆ ಮಾತ್ರೆ ನಿನಗೆ ಕೆಲಸ ಮಾಡಲ್ಲ ನಂತರ. ಅಂತಹ ಸಾಧಕನನ್ನು ಹೊರಗಿನಿಂದ ಬರಬಹುದಾದ ಸಾಧಾರಣ ಉದ್ರೇಕ ಪ್ರವೃತ್ತಿಗಳು ಅಲ್ಲಾಡಿಸಲಾರವು. ಆ ಸಾಧನೆ ಅನ್ನೋದು ನಾವು ಮಾಡ್ತಾ ಇದ್ರೆ ಆ ಉದ್ರೇಕ ಆಗ್ತಕ್ಕಂಥ ಪ್ರವರ್ತನೆಗಳು ಬರುತ್ತೆ ನೋಡು, ಅವನ್ನು ಏನು ಮಾಡಲಾರದು. ಸಾಧನೆಯಲ್ಲಿದ್ದಾಗ ನಾವು ಏನ್ ಮಾಡಲಾರದು. ಅವಾಗ ಕೆಮ್ಮು ಸೀನುಗಳು ವಿಪರೀತ ಬರ್ತಾ ಇದ್ರೆ ನಾವು ಪ್ರಾಣಾಯಾಮ ಅಂತಕ್ಕಂಥದ್ದು ದಿನಾಗಳು ಮಾಡ್ತಾ ಇದ್ರೆ ಆ ಇದು ಪ್ರಬಲವಾಗುತ್ತೆ, ಅವ ಕ್ಷೀಣವಾಗುತ್ತೆ. ಕೆಮ್ಮು ಬರಲ್ಲ, ಆಮೇಲೆ ಸೀನುಗಳು ಬರಲ್ಲ. ಆದರೆ ಆತನನ್ನ ಉದ್ರೇಕಗೊಳಿಸತಕ್ಕ ಪ್ರಬಲವಾದ ಪ್ರವೃತ್ತಿಗಳು ಒಂದು ತಾಕಿದಾಗ ಮಾತ್ರ ಒಳಗೆ ಸುಪ್ತ ವ್ಯವಸ್ಥೆಯಲ್ಲಿದ್ದ ಕ್ಲೇಶಗಳು ಜಗ್ಗನೆ ಮೇಲೆ ಕೆತ್ತುತ್ತವೆ. ಈ ರೀತಿ ಆಯ್ತಪ್ಪ, ನಾನು ಶಮನವಾಗಿದೆ, ನನ್ ಕೋಪ ಇಲ್ಲ, ನನ್ ವ್ಯವಸ್ಥೆ ರೀತಿ ಇದ್ದೀನಿ ಅಂತ ಅಂದ್ಕೊಳ್ತೀವಿ ಮೇಲ್ನೋಟಕ್ಕೆ ಕೆಲವರು ಅಂತಾರೆ. ಆದ್ರೆ ಸುಪ್ತ ವ್ಯವಸ್ಥೆಯಲ್ಲಿ ಬೀಜ ರೂಪದಲ್ಲಿ ತನ್ನ ಒಳಗಡೆಗೆ ಇರುವಾಗ ಅದಕ್ಕೆ ಸಂದರ್ಭ ಬಂದಾಗ ಜಗ್ಗನೆ ಮೇಲಕ್ಕೆ ಎತ್ತಿ ಅದರ ಕೆಲಸ ಅದು ಮಾಡೋಕ್ಕೆ ಪ್ರಾರಂಭವಾಗುತ್ತದೆ ಅಂತ ಹೇಳ್ತಾರೆ. ಆದರೆ ಅಂತಹ ಸ್ಥಿತಿಯಿಂದ ಅವುಗಳನ್ನು ನಿಶೇಷವಾಗಿ ಮೂಲೋತ್ಪಾಟನೆ ಮಾಡಬೇಕಾದರೆ 2ನೇ ಅಂತಸ್ತಿನ ಕ್ಲೇಶಗಳ ಬೀಜಗಳನ್ನು ಸುಟ್ಟು ಹಾಕಬೇಕು. ಇದು ಸುಪ್ತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಒಂದು. ಅವುಗಳನ್ನು ಪೂರ್ಣವಾಗಿ ಬೀಜಗಳನ್ನು ಸುಟ್ಟಾಕ್ಬೇಕು. ಬೀಜಗಳನ್ನು ಸುಟ್ಟಾಕಿದ್ರೆ ಮೊಳಕೆ ಬರಲ್ಲ ನಂತರ. ಹಾಗೆ ನಾವು ಸುಟ್ಟಾಕ್ಬೇಕು ಅಂತಂದ್ರೆ ಬೀಜವನ್ನು ಬೇಯಿಸಿದರೆ ಇಲ್ಲ, ಬರಲ್ಲ ನಂತರ. ಹಾಗೆ ನಮ್ಮ ಕೋಪದ ಬೀಜ ಅಂತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥದ್ದನ್ನ ಸುಟ್ಟಾಕ್ಬೇಕು. ಯಾಕೆ ಅಂತಂದ್ರೆ ಅವು ಪುನಃ ಮೊಳಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಎಂದರೆ ಆತ್ಮವು ಪ್ರೇಮಾನಂದ ಗಣಿ. ಈ ಆತ್ಮ ಅಂತಕ್ಕಂಥದ್ದು ಪ್ರೇಮ ಆನಂದಗಳಿಗೆ ಗಣಿ ಅಂತಂದ್ರೆ ವಿಶೇಷವಾಗಿರುವುದು ಅಂತ ಅರ್ಥ. ಗಣಿ ಅಂದ್ರೆ ಸ್ಥಳ ಇರ್ತಕ್ಕಂಥದ್ದು ಆತ್ಮ. ಈ ಕ್ಲೇಶಗಳು ದೇಹ ಸ್ವಭಾವಕ್ಕೆ ಸೇರಿದವೇ ವಿನಃ
ಆತ್ಮ ಸ್ವಭಾವಕ್ಕಲ್ಲ. ಈ ಕ್ಲೇಶಗಳು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದುವೇ ಹೊರತು ಆತ್ಮಕ್ಕೂ ಅದಕ್ಕೆ ಏನು ಸಂಬಂಧವೇ ಇಲ್ಲ, ಯಾವುದು ಬೇಕಿಲ್ಲ, ಬೇಕಾಗಿಲ್ಲ ಎಂಬ ಖಚಿತವಾದ ಅರಿವು ಎಚ್ಚರಿಕೆಗಳ ಮೂಲಕ ಅವುಗಳನ್ನು ಸುಟ್ಟುವಂತೆ ಆಗುತ್ತದೆ. ಆ ರೀತಿ ಎಚ್ಚರಿಕೆಯಿಂದ ನಾವು ಅದರ ಬಗ್ಗೆ ಗಮನವನ್ನು ಇಟ್ಟು ಆ ಕ್ಲೇಶಗಳನ್ನು ದುರ್ಬಲಗೊಳಿಸಿ ಪೂರ್ಣವಾಗಿ ನಾಶಪಡಿಸಿದಾಗ ಅವು ನಮ್ಮ ಹತ್ರಕ್ಕೆ ನಂತರ ಬರುವುದಿಲ್ಲ. ಕ್ಲೇಶಗಳನ್ನ ಬೀಜ ಸ್ಥಿತಿಗೆ ತರುವುದರಲ್ಲೇ 2 ದರ್ಜೆಗಳಿರುತ್ತವೆ. ಉಲ್ಬಣ ವ್ಯವಸ್ಥೆಗೆ ಬಾರದಂತೆ ತಡೆಯುವುದು ಮೊದಲನೇ ಅಂತಸ್ತು. ಉಲ್ಬಣ ವ್ಯವಸ್ಥೆಗೆ ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಬರುತ್ತಾ ಇರುತ್ತೆ ಅನ್ನುವುದನ್ನ ತಡೆ ಹಿಡಿಯಬೇಕು. ನನಗಿಂತ ಕೋಪ ಇದೆ, ಈ ರೀತಿ ಇದೆ, ಈ ರೀತಿ ಇರ್ತಕ್ಕಂಥದ್ದನ್ನ ಏನೇ ಆಗಲಿ ಅದನ್ನ ಮುಂದಕ್ಕೆ ನಾವು ತರಬಾರದು ಅಂತಕ್ಕಂಥದ್ದು ದೃಢವಾದ ಸಂಕಲ್ಪ ನಿಯಮಗಳನ್ನ ನಾವು ಪಾಲನೆ ಮಾಡ್ತಾ ಇದ್ದು ಇರತಕ್ಕಂಥದ್ದು ಒಂದು ಪದ್ಧತಿ, ಮೊದಲನೇ ಅಂತಸ್ತು. ಅನಂತರ ಅವುಗಳನ್ನು ಸುಲಭವಾಗಿ ಪ್ರಕೋಪಗೊಳಿಸದಂತಹ ಪ್ರಸ್ತುತ ಸ್ಥಿತಿಗೆ ಅವುಗಳನ್ನು ತಡೆದು ದಮನ ಮಾಡುವುದು. ಇನ್ನೊಂದು ಸಂದರ್ಭಕ್ಕೆ ತಕ್ಕಂತೆ ಅದು ಉಕ್ಕಿ ಬಂದರೆ ಅದು ಉಕ್ಕಿ ಬರುವುದಕ್ಕೆ ಮೊದಲೇ ಅದನ್ನ ದಮನ ಮಾಡುವುದು. ಆ ರೀತಿ ಮಾಡಿದರೆ 2 ರೀತಿಯಲ್ಲಿ ನಾವು ಅವುಗಳನ್ನ ಶಮನ ಮಾಡಬಹುದು. ಇವುಗಳಲ್ಲಿ ಮೊದಲನೇ ಅಂತಸ್ತಿಗೆ ಅವುಗಳನ್ನು ಪರಿವರ್ತಿಸಬಹುದು ಬಹುಮುಖ್ಯವಾದ ಪ್ರಯತ್ನವು. ಆದುದರಿಂದಲೇ ಇದನ್ನೇ ಪ್ರಥಮವಾಗಿ ಈ 10ನೇ ಸೂತ್ರದಲ್ಲಿ ಪತಂಜಲಿಗಳು ಪ್ರತಿಪಾದಿಸುತ್ತಾರೆ. ಈ 10ನೇ ಸೂತ್ರದಲ್ಲಿ ಅವುಗಳನ್ನು ಹೇಗೆ ದಮನ ಮಾಡಬೇಕು ಅಂತಕ್ಕಂಥದ್ದು ಪತಂಜಲಿಯವರು ಸೂತ್ರದಲ್ಲಿ ತೋರಿಸ್ತಾರೆ. 10ನೇ ಸೂತ್ರದಲ್ಲಿ 2ನೇ ದರ್ಜೆಗೆ ಸಂಬಂಧಪಟ್ಟ ಅವುಗಳನ್ನು ಪ್ರಸ್ತುತ ಸ್ಥಿತಿಗೆ ತರುವ ಸಾಧನವು ಮೊದಲನೇದಷ್ಟು ಕಷ್ಟಕರವಾದದ್ದು ಅಲ್ಲ. ಆದುದರಿಂದ ಪತಂಜಲಿಗಳು ಅದಕ್ಕೆ ಸಂಬಂಧಪಟ್ಟ ಸಾಧನವನ್ನು 11ನೇ ಸೂತ್ರದಲ್ಲಿ ವಿವರಿಸಿರುತ್ತಾರೆ. ಆ ಸಾಧನ ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು ಮುಂದೆ 11ನೇ ಸೂತ್ರದಲ್ಲಿ ಕಂಪ್ಲೀಟ್ ಆಗಿ ವಿವರಣೆ ಮಾಡಿಕೊಂಡು ಬಂದಿದ್ದಾರೆ. ಈಗ ಪತಂಜಲಿಗಳ ಈ 10ನೇ ಸೂತ್ರದಲ್ಲಿ ಪ್ರತಿಪ್ರಸವ ಎಂಬ ಶಬ್ದದ ಮೂಲಕ ಹೇಗೆ ಮುಂದಿನ ಕ್ಲೇಶಗಳು ಹಿಂದಿನ ಕಾರಣಗಳಿಂದ ಹುಟ್ಟಿದವೋ ಆ ಕಾರಣಗಳನ್ನು ನಿರ್ಮೂಲ ಮಾಡುವ ಮೂಲಕ ಅವುಗಳಿಂದ ಉದ್ಭವಿಸುವ ಕ್ಲೇಶಗಳನ್ನು ದುರ್ಬಲ ಸ್ಥಿತಿಗೆ ತರುವುದಕ್ಕೆ ಸಾಧ್ಯ. ಈ ಕೋಪ ತಾಪ ಅಂತಕ್ಕಂಥದ್ದು ಈಗಿನಿಂದ ಪ್ರಾರಂಭ ಬಂದಿರುವುದಲ್ಲ, ಹಿಂದಿನಿಂದ ಬಂದಿರತಕ್ಕಂಥದ್ದು. ಅದಕ್ಕೇನಂತಾರಂದ್ರೆ ಪ್ರತಿಪ್ರಸವ. ಹಿಂದೆ ಇದ್ದಿದ್ದು ಈಗ ನಂತರ ನಮಗ್ ಬರ್ತಾ ಇದೆಯಲ್ಲ, ಅದಕ್ಕಾಗಿ ಪ್ರತಿಪ್ರಸವ ಅಂತ ಅವರು ಆ ಪದವನ್ನು ಉಪಯೋಗಿಸ. ಅಲ್ಲದೆ ಅಂತ್ಯದಲ್ಲಿ ಅವುಗಳನ್ನು ಮೂಲೋತ್ಪಾಟನೆ ಮಾಡುವುದಕ್ಕೂ, ಅಂತ್ಯ ಅಂದ್ರೆ ಕಡೆಯಲ್ಲಿ ಮೂಲೋತ್ಪಾಟನೆ ಮಾಡುವುದಕ್ಕೂ ಇದೇ ಮಾರ್ಗವೇ ವಿಹಿತವಾದದ್ದು. ಇದೇ ಮಾರ್ಗ ವಿಹಿತವಾದದ್ದು ಸರಿಯಾದದ್ದು, ಈ ಮಾರ್ಗವೇ ಸರಿಯಾದದ್ದಪ್ಪ ಎಂಬ ಅಂಶವನ್ನು ಸೂಚಿಸುತ್ತಾರೆ. ಉದಾಹರಣೆಗಾಗಿ ಅಭಿನಿವೇಶ ಅಂತಂದ್ರೆ ರಾಗದ್ವೇಷಾದಿಗಳನ್ನು, ಅಭಿನಿವೇಶ ಅಂತಂದ್ರೆ ರಾಗದ್ವೇಷಾದಿಗಳನ್ನು ನಾಶಪಡಿಸುವ ಮೂಲಕ ರಾಗದ್ವೇಷಗಳನ್ನು ಅಸ್ಮಿತಾ, ಹೊರಗಿನ ವಿಷಯಗಳಲ್ಲಿನ ತದಾತ್ಮ ಭಾವನೆಯನ್ನು ನಾಶಪಡಿಸುವ ರಾಗದ್ವೇಷಾದಿಗಳನ್ನು ನಾಶಪಡಿಸುವ ಮೂಲಕ ರಾಗದ್ವೇಷಾದಿಗಳನ್ನು ಅಸ್ಮಿತಾ ಅಂದ್ರೆ ಹೊರಗೆ ತಳ್ತಕ್ಕಂಥದ್ದು ಮಾಡಿದಾಗ ಆ ತದಾತ್ಮ ಭಾವನೆಯನ್ನು ಅದಕ್ಕೆ ಕಾರಣವೋ ಮತ್ತು ಎಲ್ಲಕ್ಕೂ ಮೂಲ ಕಾರಣವಾದ, ಇವೆಲ್ಲದಕ್ಕೂ ಮೂಲ ಕಾರಣ ಯಾವ್ದಪ್ಪ ಅಂತಂದ್ರೆ ಅವಿದ್ಯೆ. ವಿದ್ಯಾವಂತನಾದ್ರೆ ಇದು ಯಾವ ರೀತಿ ಬರುತ್ತದೆ, ಹಾಗೆ ಇದು ಒಳ್ಳೇದೇ ಇದು ಕೆಟ್ಟದ್ದು ಅಂತ ಯೋಚನೆ ಮಾಡ್ತಕ್ಕಂಥದ್ದು ಸಾಮರ್ಥ್ಯ ವಿದ್ಯಾವಂತನಿಗಿರುತ್ತೆ. ಅವಿದ್ಯಾವಂತನಿಗೆ ಏನು ಇರಲ್ಲ, ಸಂದರ್ಭಕ್ಕೆ ತಕ್ಕಂತೆ ಕುಣಿಯುವುದು, ರೇಗಾಡುವುದು, ಕೂಗಾಡುವುದು ಈ ರೀತಿ ಇರುತ್ತದೆ. ಅವಿದ್ಯೆಯನ್ನು ತನ್ನ ಸ್ವರೂಪದ ಜ್ಞಾನವನ್ನು ಪಡೆಯುವ ಮೂಲಕ, ಅವಿದ್ಯೆಯನ್ನು ಸ್ವಸ್ವರೂಪ ತನ್ನಷ್ಟಕ್ಕೆ ತಾನೇ ತಿಳುವಳಿಕೆ ಪಡ್ಕೋಬೇಕಂತೆ. ಸ್ವಸ್ವರೂಪ ತಿಳುವಳಿಕೆ ಪಡೆದ ಮೇಲೆ ಮೂಲಕ ಮೂಲೋತ್ಪಾಟನೆ ಮಾಡಬಹುದು. ಇದನ್ನು ಸ್ಥೂಲ ದೇಹ ಪ್ರಜ್ಞಾ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧಿಸಬಹುದಾದರೂ
ಕೈವಲ್ಯವನ್ನು ಯೋಗ ಸಾಧನೆಯ ಮೂಲಕ ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾಡುವುದರ ಮೂಲಕ ಮಾತ್ರವೇ ಅವುಗಳನ್ನೆಲ್ಲ ವಿಶೇಷವಾಗಿ ಮೂಲೋತ್ಪಾಟನೆ ಮಾಡಬಹುದೆಂಬ ಅಂಶವು ಖಚಿತ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ನಾವೆಲ್ಲ ಹುಟ್ಟುವುದು ಬೆಳೆಯುವುದು ಹುಟ್ಟು ಸಾವುಗಳೆಲ್ಲ ಆಗ್ತಾ ಇರಿ ಈ ಅನುಭವಗಳನ್ನು ಪಡೆದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಾನೆ ಹುಟ್ಟು ಸಾವುಗಳು ಇರ್ತಕ್ಕಂಥದ್ದು. ಒಂದ್ಸಲಿ ಹುಟ್ಟಿ ಇನ್ನೊಂದ್ಸಲ ಸತ್ತು ಇನ್ನೊಂದ್ಸಲ ಹುಟ್ಟಬೇಕಾದ್ರೆ ನಾವು ಸ್ವಲ್ಪ ಆದ್ರೂ ಮುಂದಕ್ಕೆ ಬಂದಿರ್ಬೇಕು. ಮುಂದಕ್ಕೆ ಅಂತಂದ್ರೆ ಜೀವನವನ್ನು ಹೆಂಗ್ ಮಾಡ್ಬೇಕು, ಯಾವ್ದು ನಿಜ ಯಾವ್ದು ಸುಳ್ಳು, ಯಾವ ರೀತಿ ಜೀವನ ಮಾಡ್ಬೇಕು ಅಂತಕ್ಕಂಥ ತಿಳ್ಕೊಂಡು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಬಂದಾಗ ಸ್ವಲ್ಪ ಅಭಿವೃದ್ಧಿ ಹೊಂದುತ್ತಾ ಯಾವ್ದಕ್ಕೆ ಹೋಗ್ತೀವಿ ಅವಾಗ ವಿಶೇಷವಾಗಿ ಮೂಲೋತ್ಪಾಟನೆ ಮಾಡಬಹುದು ಅಂಶವು ಖಚಿತ. ಏಕೆಂದರೆ ಅವು ಸಾಧಕನಲ್ಲಿ ಬೀಜ ರೂಪದಲ್ಲಿ ಇರುವವರಿಗೂ ಅಪಾಯ. ಅವನ್ನ ಪೂರ್ಣವಾಗಿ ನಾಶ ಪಡಿಸದೇ ಹೋದರೆ ಬೀಜ ರೂಪದಲ್ಲಿ ನಮ್ಮಲ್ಲಿ ಇದ್ದರೆ ಯಾವಾಗಲೂ ಒಂದ್ಸಲ ನಮ್ಗೆ ಅಪಾಯ ಕಟ್ಟಿದ ಬುದ್ಧಿ. ಹೊರಗಿನ ಹೊಂದಾಣಿಕೆಯಾದ ಸಂದರ್ಭಗಳು ಒದಗಿದ ಕೂಡಲೇ ಅವು ಹೊರಗೊಮ್ಮೆ ವಿಜೃಂಭಿಸಲು ಸಾಧ್ಯ. ಏನು ಹೊರಗಿನ ಹೊಂದಾಣಿಕೆಯಾಗದ ಸಂದರ್ಭಗಳು ಒದಗಿದ ಕೂಡಲೇ ಅವು ಹೊರಮೈ ವಿಜೃಂಭಿಸಲು ಸಾಧ್ಯ. ನಾವು ಏನೋ ಕೋಪ ತಾಪ ಎಲ್ಲ ಸರಿಯಾಗಿದ್ದೀವಿ ಅಂದ್ಕೊಳ್ತಾ ಇದ್ದೀವಿ. ಹೊರಗಿನ ವಾತಾವರಣವು ಅದಕ್ಕೆ ಉತ್ತೇಜನ ಕೊಟ್ಟಾಗ ಜಗ್ಗನ ಎದ್ದು ನಿಂತುಕೊಳ್ಳುತ್ತವೆ. ಇಲ್ಲಿ ಒಂದು ಕಾಡಿನಲ್ಲಿ ಎಂದರೆ ನಿರ್ಜನ ಪ್ರದೇಶಗಳಲ್ಲಿ ಗಾಳಿ ಎಳೆ ಆಹಾರ ಮಾಡಿಕೊಂಡು ತಪಸ್ಸು ಮಾಡುತ್ತಿರುವಂತಹ ಕಾಡು ನಿರ್ಜನ ಪ್ರದೇಶ. ಅಲ್ಲಿ ಎಳೆ ಮತ್ತು ಎಲೆಗಳು ತಿಂತಕ್ಕಂಥ ಎಲೆಗಳು ಬೇಕಾದಷ್ಟು ಇರುತ್ತೆ. ಗಾಳಿ ಆ ಎಲೆಗಳನ್ನು ತಿಂದು ಗಾಳಿಯನ್ನು ಉಪಯೋಗಿಸಿಕೊಂಡು ತಪಸ್ಸು ಮಾಡುತ್ತಾ ಇರುವಂತಹ ವಿಶ್ವಾಮಿತ್ರನು ಬರ್ತಾರೆ. ಯಾರು ಜನರ ಪ್ರವೇಶವೇ ಇಲ್ಲ, ಕಾಡಿನಲ್ಲಿ ಸೇರಿರ್ತಾರೆ. ಎಲೆ ಹಂಪಲುಗಳನ್ನು ತಿನ್ಕೊಂಡು ಗಾಳಿ ಸೇವನೆ ಮಾಡಿಕೊಂಡು ಜೀವನ ಮಾಡ್ತಾ ಇರತಕ್ಕಂಥವರಿಗೆ ತಪಸ್ಸು ಮಾಡುವಂತ ವಿಶ್ವಾಮಿತ್ರ, ಪರಾಶರ ಮೊದಲಾದ ಋಷಿಗಳು ಹೆಂಗಸನ ಮುಖ ನೋಡಿದ ಕೂಡಲೇ ಮೋಹ ಪರವಶನಾದರು ಎಂದು ಹೇಳುವಲ್ಲಿ ವಿಶ್ವಾಮಿತ್ರನು ಇನ್ನೊಬ್ಬ ಪರಾಶರ ಮಹರ್ಷಿಗಳಿಬ್ಬರು ಎಷ್ಟೋ ಆಯ್ಕೆ ಮಾಡ್ಕೊಂಡಿದ್ದೀವಿ, ಎಷ್ಟೋ ತಪಸ್ ಮಾಡಿ ಇದರಲ್ಲಿ ಇರ್ತಕ್ಕಂಥವ್ರ ಹೆಣ್ಣಿನ ಮುಖ ನೋಡಿದ ತಕ್ಷಣ, ಯಾಕಂದ್ರೆ ಅದು ಬೀಜ ರೂಪದಲ್ಲಿ ತನ್ನ ಒಳಗಡೆ ಇತ್ತು, ಅದು ಪ್ರಬಲವಾಗಿ ಬೆಳೆಯಿತು. ಋಷಿಗಳು ಹೆಂಗಸಿನ ಮುಖ ನೋಡಿದ ಕೂಡಲೇ ಮೋಹಪರರಾದರು ಎಂದು ಹೇಳುವುದರಲ್ಲಿ ಇನ್ನು ಸಾಧಾರಣ ಜನರ ಪಾಡೇನೋ. ಅಂತಹ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ವಿಶ್ವಾಮಿತ್ರನು ಅವರೇ ಹೆಣ್ಣಿನ ಮುಖ ನೋಡಿ ಪರವಶರಾಗಿದ್ರು. ಇದು ಸಾಧಾರಣವಾಗಿರ್ತಕ್ಕಂಥ ನಮ್ಮಂತವರ ಗತಿ ಏನು? ಇವರು ಷಡ್ರ ಸೋಪೇತವಾದ ಇಂದ್ರಿಯಗಳು ಕುಗ್ಗುವಂತೆ ಮಾಡತಕ್ಕ ಆಹಾರ ವಿಹಾರದಲ್ಲಿ ತೊಡಗಿರುವವರೆಗೆ ಇಂದ್ರಿಯ ನಿಗ್ರಹವು ಸಾಧ್ಯವೇ ಇಲ್ಲ. ಇವರು ನಾವು ರುಚಿಯಾಗಿರ್ತಕ್ಕಂಥ ಹಣ್ಣು ಹಂಪಳಗಳು ತಿಂಡಿ ತಿನಿಸುಗಳು ಊಟವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅದನ್ನ ನಿಗ್ರಹಿಸುವುದಕ್ಕೆ ಸಾಧ್ಯವೇ ಆಗಿಲ್ಲ ನಮ್ಮಿಂದ. ಅವರೇ ಆಗ್ಲಿಲ್ಲ, ನಮ್ಮಂತವರಿಂದ ಆಗತ್ತಾ ಎಂಬುದಾಗಿ ಮೇಲ್ಕಂಡ ಶ್ಲೋಕದ ಅಭಿಪ್ರಾಯ. ಆದುದರಿಂದ ಸಾಧಕನು ಆ ಬೀಜ ರೂಪದಲ್ಲಿರುವ ಕ್ಲೇಶಗಳನ್ನು ಜ್ಞಾನಾಗ್ನಿಯಿಂದ ಸುಟ್ಟು ಹಾಕುವವರೆಗೆ ಅಪಾಯವಿದ್ದೇ ಇದೆ. ಆ ಬೀಜ ಅಂತಕ್ಕಂಥದ್ದೆಲ್ಲ ಜ್ಞಾನಾಗ್ನಿಯಿಂದ ಸುಡಬೇಕು. ನಮ್ಮಲ್ಲಿರ್ತಕ್ಕಂಥ ಬೀಜಗಳನ್ನ ಮೊಳಕೆ ಬರದಿರೋ ಸುಳ್ಳು ಅಂತಂದ್ರೆ ಬೇಯಿಸ್ಬಿಟ್ರೆ ಚೆನ್ನಾಗಿ ಮೊಳಕೆ ಬರೋಲ್ಲ ನಂತರ. ಹಾಗೆ ನಮ್ಮಲ್ಲಿ ಶೇಖರಣವಾಗಿರ್ತಕ್ಕಂಥ ಬೀಜ ಇದೆಯಲ್ಲ, ಜ್ಞಾನಾಗ್ನಿಯಿಂದ ಅದನ್ನು ಸುಟ್ಟರೆ ನಂತರ ಮೇಲಕ್ಕೆ ಬರುವುದಿಲ್ಲ. ಆದುದರಿಂದ ಉತ್ತಿಷ್ಠಿತ ಜಾಗ್ರತ ಅಂತ ಹೇಳ್ತಾರೆ. ಅದನ್ನ ಉತ್ತಿಷ್ಠಿತ ಜಾಗ್ರತ. ಉತ್ಕೃಷ್ಟ ಅಂದ್ರೆ ಏನು ಅಂದ್ರೆ, ಏಳು ಎಂದರೆ ಮಾಯೆಯಿಂದ ವಿಮೋಚನೆ ಪಡೆದು ಮೇಲಕ್ಕೆ ಏಳು. ಉತ್ಕೃಷ್ಟಿತ ಅಂದ್ರೆ
ಅನಂತರವೂ ಕೂಡ ಪುನಃ ಅದರೊಳಕ್ಕೆ ಬೀಳದಂತೆ ಎಚ್ಚರವಾಗಿ ಇರು. ಜೀವನ್ಮುಕ್ತರಿಂದ ಉಪದೇಶವನ್ನು ಹೊಂದು. ಜೀವನ ಮುಕ್ತರಿಂದ ಉಪದೇಶವನ್ನು ಹೊಂದು. ಜೀವನ ಮುಕ್ತರಾಗಿರತಕ್ಕಂಥವರಿಗೆ ಈ ಕಷ್ಟ ನಷ್ಟ ಯಾವ ಸಂದರ್ಭದಲ್ಲಿ ಅವನ ಬೀಜ ರೂಪವಾಗಿರ್ತಕ್ಕಂಥ ಎದ್ದು ಬರುತ್ತೆ ಅನ್ನೋದು ಅವರೆಲ್ಲರೂ ಪ್ರಾಕ್ಟೀಸ್ ಆಗಿ ಚೆನ್ನಾಗಿ ಗೊತ್ತಿರುತ್ತೆ. ಅವುಗಳನ್ನು ದಮನ ಮಾಡಬೇಕಾದರೆ ನಿನ್ನ ಜೀವನವು ನಿನ್ನ ವ್ಯವಸ್ಥೆಯು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಆ ಜೀವನ ಮುಕ್ತರು ನಮಗೆ ಬೋಧನೆ ಮಾಡಿದಾಗ ನಾವು ಸುಲಭವಾಗಿ ಮುಂದಕ್ಕೆ ಹೋಗಬಹುದು. ಕ್ಲೇಶಗಳನ್ನು ಬೀಜ ರೂಪಕ್ಕೆ ತಂದ ಮೇಲೆ ಅವುಗಳನ್ನು ಮೊಳೆಯದಂತೆ ಹೇಗೆ ಮಾಡುವುದು ಎಂಬ ಪ್ರಶ್ನೆ ಹೇಳುತ್ತದೆ. ಇದಕ್ಕೆ ಉತ್ತರವಾಗಿ ಪತಂಜಲಿಗಳು 4ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕದಲ್ಲಿ ವಿವರಣೆ ಬರುತ್ತೆ. ಮುಂದೆ ನೋಡೋಣ. 4ನೇ ಪಾದದ ಮೇಲ್ಕಂಡ 30ನೇ ಸೂತ್ರದ ಪ್ರಕಾರ ತತ್ವಶಃ ಕ್ಲೇಶ ಕರ್ಮ ಎಂದರೆ ಜೀವನ ಕರ್ತರಾದ ಮೇಲೆ, ಎಂದರೆ ಕೈವಲ್ಯವನ್ನು ಯೋಗಾಭ್ಯಾಸದಿಂದ ಸಾಧಿಸಿದ ಮೇಲೆ ಕ್ಲೇಶ ಮತ್ತು ಕರ್ಮಗಳಿಂದ ಪೂರ್ತ ಬಿಡುಗಡೆ ಲಭ್ಯವಾಗುತ್ತದೆ. ಕ್ಲೇಶ ಪೂರ್ಣವಾಗಿ ಬಿಡುಗಡೆ ಆಗುತ್ತದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಇಷ್ಟು 10ನೇ ಶ್ಲೋಕ. 11ನೇದು ಧ್ಯಾನ ಅಂದ್ರೆ ಮನಸ್ಸನ್ನು ಏಕಾಗ್ರಪಡಿಸತಕ್ಕಂಥ ಮೂಲ. ಹೇಮ ಅನಿಷ್ಟವಾದ ತತ್ವೃತ್ತವು ಕ್ಲೇಶ ಪ್ರವೃತ್ತಿಗಳನ್ನು ದಮನ ಮಾಡುವುದೇ ಸಾಧ್ಯ. ಧ್ಯಾನ ಹೇ ವಾಸ್ತವೇ ಉಂತಾಶಃ ಶ್ಲೋಕ. ಅಷ್ಟೇ ಆ ಶ್ಲೋಕ ಸ್ವಲ್ಪನೇ ಇರೋದು. ಮುಂದೇನು ಬರುತ್ತಂದ್ರೆ ಧ್ಯಾನ ಅಂದ್ರೆ ಮನಸ್ಸನ್ನು ಏಕಾಗ್ರ ಮಾಡಿ ಚಿಂತಿಸುವ ಮೂಲಕ. ಧ್ಯಾನ ಅಂತಂದ್ರೆ ಏನೋ ಏನೋ ನೋಡ್ಕೊಳ್ತೀವಿ. ಮನಸ್ಸನ್ನು ಏಕಾಗ್ರವಾಗಿ ನಿಲ್ಲಿಸಿ ಚಿಂತನೆ ಮಾಡತಕ್ಕಂಥ ಅದಕ್ಕೆ ಧ್ಯಾನ ಮೂಲಕ. ಹೇಮ ಅನಿಷ್ಟವಾದ ತತ್ ಅಂದ್ರೆ ವೃತ್ತಯ ಕ್ಲೇಶಗಳ ಪ್ರವೃತ್ತಿಗಳನ್ನು ದಮನ ಮಾಡುವುದಕ್ಕೆ ಸಾಧ್ಯ. ಈ ಸೂತ್ರದಲ್ಲಿ ಧ್ಯಾನವೆಂಬ ಸಾಧನೋಪಾಯವನ್ನು ಒತ್ತಿ ಹೇಳಿದೆ. ಇಲ್ಲಿ ಧ್ಯಾನದ ಮೂಲಕ ಮನಸ್ಸಿನ ಜಾಗೃತಿಯನ್ನು ಹೆಚ್ಚಿಸಿಕೊಂಡು ಧ್ಯಾನ ಮಾಡ್ತಾರೆ. ಪ್ರತಿನಿತ್ಯ ನಾವು ಬೆಳೆದಿರ ಮಾಡ್ತಾ ಇದ್ರೆ ಮನಸ್ಸಿನ ಪ್ರವೃತ್ತಿಯನ್ನ ಹೆಚ್ಚಿಸ್ಕೊಳ್ಳಬಹುದು. ಜಾಗೃತಿ, ಮನಸ್ಸಿನ ಜಾಗೃತಿ ಮತ್ತು ಪ್ರವೃತ್ತಿ ಎಲ್ಲವನ್ನ ಹೆಚ್ಚಿಸ್ಕೋಬಹುದು. ಆ ಎಚ್ಚರದ ಬೆಳಕಿನಲ್ಲಿ ಜೀವಿತಕ್ಕೆ ಸಂಬಂಧಪಟ್ಟ ಸಂಯಮವನ್ನು ಅನುಷ್ಠಾನ ಮಾಡಬೇಕು. ಜೀವಿತಕ್ಕೆ ಸಂಬಂಧಪಟ್ಟ ಸಂಯಮವನ್ನು ಅನುಷ್ಠಾನ ಮಾಡಬೇಕು. ಅಂದ್ರೆ ಅನುಷ್ಠಾನ ಅಂತಂದ್ರೆ ಹೇಳಿದಂತೆ ನಡ್ಕೋಬೇಕು ಜೀವನದಲ್ಲಿ. ಕ್ಲೇಶಗಳನ್ನು ಸದ್ಯದ ಉದ್ಬಣ ಸ್ಥಿತಿಯಿಂದ ದುರ್ಬಲ ಸ್ಥಿತಿಗೆ ಅವುಗಳನ್ನು ಪರಿವರ್ತಿಸಬೇಕಾದರೆ ಕ್ರಿಯಾಯೋಗದ 3 ಅಂಗಗಳಾದ ಸ್ವಾಧ್ಯಾಯ, 3 ಅಂಗಗಳು ಯಾವ್ಯಾವಪ್ಪ ಅಂತಾರೆ ಸ್ವಾಧ್ಯಾಯ, ತಪಸ್ಸು ಮತ್ತು ಈಶ್ವರ ಪ್ರಣಿಧಾನ. ಈ 3 ನಾವು ತಿಳ್ಕೋಬೇಕು. ಈ 3 ಸಾಧನಗಳು ಅವಶ್ಯಕ. ಸ್ವಾಧ್ಯಾಯದಿಂದ ತಮ್ಮಲ್ಲಿರುವ ಲೋಪದೋಷಗಳ ಅರಿವು ಉಂಟಾಗುತ್ತದೆ. ಸ್ವ ಅಧ್ಯಾಯ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳು ಏನಿದೆ ಅಂತಕ್ಕಂಥ ಅರಿವು ನಮಗೆ ಗೊತ್ತಾಗುತ್ತೆ. ಧ್ಯಾನ ಮತ್ತು ಈಶ್ವರ ಪ್ರಣಿಧಾನದ ಮೂಲಕ ಲೋಪಗಳನ್ನು ಭರ್ತಿ ಮಾಡುವುದಕ್ಕೂ, ಎಂದರೆ ಇಲ್ಲದೆ ಇರುವ ಸದ್ಗುಣ ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವುದಕ್ಕೂ, ಇರುವ ದೋಷಗಳಿಗೆ ವಿರೋಧವಾದ ಸದ್ಗುಣ ಮತ್ತು ಸದ್ಭಾವನೆಗಳನ್ನು ಬೆಳೆಸಿಕೊಳ್ಳುವುದಕ್ಕೂ ಸ್ಫೂರ್ತಿ ಬರುತ್ತದೆ. ತಪಸ್ಸಿನ ಮೂಲಕ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗುತ್ತದೆ. ತಪಸ್ ಮಾಡ್ತಾ ಇರುವುದರಿಂದ ನಾವು ತಿಳ್ಕೊಂಡಿರತಕ್ಕಂಥ ವಿಷಯಗಳನ್ನ ತಪಸ್ ಮಾಡ್ತಾ ಇರೋದ್ರಿಂದ ಕಾರ್ಯರೂಪಕ್ಕೆ ತರಬಹುದು. ನಾವು ಸುಳ್ಳು ಹೇಳಬಾರ್ದು ಅಂತ ಹೇಳ್ತೀವಿ, ತಿಳ್ಕೊಂಡಿರ್ತೀವಿ. ತಪಸ್ ಮಾಡುವುದರಿಂದ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಸುಳ್ಳು ಹೇಳಿದಿರಾ, ಕಳ್ತನ ಮಾಡಿದಿರಿ ಇರ್ತಕ್ಕಂಥದ್ದು ಇವನ್ನು ಕಾರ್ಯರೂಪದಲ್ಲಿ ತರುತ್ತೇವೆ. ಇವುಗಳಲ್ಲಿ ಧ್ಯಾನವು ಪ್ರಾಮುಖ್ಯವಾದದ್ದು, ಬಹಳ ಮುಖ್ಯ. ಎಲ್ಲದಕ್ಕೂ ಆಧ್ಯಾತ್ಮ ಜೀವನ ನಡೆಸಬೇಕು ಅಂತಕ್ಕಂಥವನು ಧ್ಯಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಸಂಗತಿ. ಕಳ್ಕೋಬೇಕು. ಅದು ಜೀವಿತಕ್ಕೆ ಸಂಬಂಧಪಟ್ಟ
ಗಾಢವಾದ ಸಮಸ್ಯೆಗಳನ್ನು ಬಗೆಹರಿಸಲು ಅವಶ್ಯಕವಾದ ಬೆಳಕನ್ನು ನೀಡುತ್ತದೆ. ಧ್ಯಾನ ಮಾಡ್ತಾ ಇರುವುದರಿಂದ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂತ ಬೆಳಕನ್ನು ನೀಡುತ್ತೆ. ಬೆಳಕು ಅಂದ್ರೆ ನಮಗೆ ತಿಳುವಳಿಕೆ ನೀಡುತ್ತದೆ. ಅಲ್ಲದೆ ಮನಸ್ಸಿನ ಹಳೆಯ ಜಾಡಗಳನ್ನು ತಿದ್ದಿ, ಹಳೆಯ ಜಾಡಗಳು ನಮ್ಮ ಹಿಂದಿನ ಕರ್ಮದಿಂದ ಬಂದಿರತಕ್ಕಂಥದ್ದು ಇದೆ, ಅದನ್ನ ತಿದ್ದುತ್ತದೆ. ಇಂಥ ಕೆಲಸ ನೀನ್ ಮಾಡ್ತಾ ಇದ್ದೀವಿ, ತಪ್ಪು, ಸರಿಪಡಿಸ್ಕೊ ಅಂತಕ್ಕಂಥ ಸಾಮರ್ಥ್ಯ ತಿದ್ದುತಕ್ಕಂಥದ್ದು ಎರಡು ನಮ್ಮಲ್ಲಿ ಧ್ಯಾನ ಮಾಡೋದ್ರಿಂದ ಬೆಳವಣಿಗೆ ಆಗುತ್ತೆ. ಉತ್ತಮ ಪ್ರವೃತ್ತಿಗಳನ್ನು ಬೆಳೆಸುವ ಮನಸ್ಸಿನ ಶ್ರುತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. ಬರೀ ಪ್ರಾಂತಿಕವಾದ ಆತ್ಮ ಸಂಯಮಕ್ಕೆ ಸಂಬಂಧಪಟ್ಟ ಶಿಸ್ತುಗಳಿಂದ ಅಷ್ಟಾಗಿ ಪ್ರಯೋಜನವಾಗುವುದಿಲ್ಲ. ಬರೀ ಶಿಸ್ತಾಗಿದ್ರೆ ಆಚರಣೆ ಇಲ್ಲದೆ ಹೋದ್ರೆ ಅದು ಪ್ರಯೋಜನ ಆಗಲ್ಲ. ಶಿಸ್ತು ಇರಬೇಕು, ಆಚರಣೆನೂ ಬರಬೇಕು. ಬಹಳ ಮುಖ್ಯ. ಮನಸ್ಸಿನ ಜಾಗರೂಕತೆಯು ಧ್ಯಾನದಿಂದ ಲಭಿಸುತ್ತದೆ. ಮನಸ್ಸಿಗೆ ಜಾಗ್ರತೆ ಧ್ಯಾನದಿಂದ ಲಭಿಸುತ್ತದೆ. ಆದುದರಿಂದ ಧ್ಯಾನವು ಬಹು ಮುಖ್ಯವಾದ ಸಾಧನವು, ಬಹಳ ಮುಖ್ಯವಾಗಿರತಕ್ಕಂಥ ಸಾಧನ ಧ್ಯಾನವು. ಮೇಲ್ಕಂಡ ಸಾಧಕನ ಮೂಲಕ ಸಾಧಕನು ತನ್ನ ಕ್ಲೇಶಗಳನ್ನು ಅವುಗಳು ಉಲ್ಬಣ ಪರಿಸ್ಥಿತಿಯಿಂದ ಸೂಕ್ಷ್ಮ ಸ್ಥಿತಿಗೆ ತರಬಹುದು. ಉಲ್ಬಣ ಅಂದ್ರೆ ದೊಡ್ಡದಾಗಿರ್ತಕ್ಕಂಥದ್ದು ಸೂಕ್ಷ್ಮತನಕ್ಕೆ ತರಬಹುದು. ಆದರೆ ಅವುಗಳ ಸಂಸ್ಕಾರವು ಬೀಜ ರೂಪವಾಗಿ ಇದ್ದೇ ಇರುತ್ತದೆ. ನಾವೆಷ್ಟು ಪ್ರಯತ್ನ ಪಟ್ಟು ಇದ್ದರೂ ಸಮೇತ ಹೋಯ್ತು ಪರವಾಗಿಲ್ಲಪ್ಪ ಅಂದ್ರೂ ಅದು ಬೀಜ ರೂಪದಲ್ಲಿ ಸೇರ್ಕೊಂಡಿದ್ದೇ ಇರುತ್ತದೆ. ಅಲ್ಲದೆ ಕ್ಲೇಶಗಳಿಗೆ ನಾನಾ ಮುಖಗಳಿರುತ್ತವೆ. ಕ್ಲೇಶಗಳಿಗೆ ನಾನಾ ಮುಖಗಳು. ಸುಳ್ಳು ಹೇಳ್ತಕ್ಕಂಥವನಿಗೆ ನಾನಾ ಮುಖಗಳಿರುತ್ತೆ. ಎಷ್ಟು ಯಾವ ಸಂದರ್ಭಕ್ಕೆ ಏನ್ ಮಾತನಾಡ್ಬೇಕು, ಹೇಗೆ ಹೇಳ್ಬೇಕಂತಕ್ಕಂಥದ್ದು ನಾನಾ ರೀತಿಯಲ್ಲಿ ಅವನಿಗೆ ಮುಖಗಳ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಸುಳ್ಳು ಹೇಳ್ತಕ್ಕಂಥವ್ರು. ಅದೇ ನಿಜ ಹೇಳ್ತಕ್ಕಂಥವ್ರಿಗೆ ಏನಿಷ್ಟು ಮುಖಗಳಿಲ್ಲ, ಒಂದಿರೋದು ಒಂದೇ. ಅವುಗಳ ಒಂದು ಮುಖವನ್ನು ಪತ್ತೆ ಹಚ್ಚಿ ದಮನ ಮಾಡಿದರೆ ಅವು ಮತ್ತೊಂದು ಮುಖದಲ್ಲಿ ತಲೆ ಎತ್ತಬಹುದು. ಉದಾಹರಣೆಗಾಗಿ ಸ್ವಾರ್ಥವನ್ನು ಮೂಲೋತ್ಪಾಟನೆ ಮಾಡಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ವಾರ್ಥ. ಎಷ್ಟು ಜನ ಇದ್ರು ಯಾರು ಎಲ್ಲೋದ್ರೆ ಏನು ನಮ್ಗೇನು ಭಾಳ ಚೆನ್ನಾಗಿದ್ರೆ ಸಾಕು ಅಂತಕ್ಕಂಥದ್ದೇ ಸ್ವಾರ್ಥ ಎಂಬುದಾಗಿ ಒಬ್ಬ ಸಾಧಕನು ಪ್ರಯತ್ನಿಸುತ್ತಾನೆ ಎಂದು ಇಟ್ಟುಕೊಳ್ಳೋಣ. ಆಗ ಆತನು ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಬಹುದು. ಸ್ವಾರ್ಥ ಇರ್ತಕ್ಕಂಥವನು 4 ಜನರು ಬಂದಾಗ ಸೇವಾ ಕಾರ್ಯದಲ್ಲಿ ಆಸಕ್ತಿಯಿಂದ ಸೇವೆ ಮಾಡ್ತಾನೆ ಇರ್ತಾರೆ. ಆದರೆ ಆಗಲೂ ಕೂಡ ಆ ಸೇವಾ ಕಾರ್ಯದ ಮೂಲಕ ತನಗೆ ಒಳ್ಳೆಯ ಕೀರ್ತಿ ಬರುತ್ತದೆ ಎಂಬ ಆಸೆಯು ಸೂಕ್ಷ್ಮವಾಗಿ ಕಾದಿರುತ್ತಾನೆ. ಈ ಸೇವೆ ಮಾಡ್ತಕ್ಕಂಥವನು ಎಲ್ಲರೂ ನೋಡಿ ನನ್ನನ್ನು ಹೊಗಳುತ್ತಾರೆ ಅಂತಕ್ಕಂಥದ್ದು ಮನೋಭಾವನೆ ಇಟ್ಟುಕೊಂಡು ಆ ಸೇವೆ ಮಾಡ್ತಾ ಇರ್ತಾರೆ. ಹೀಗೆ ಪ್ರತಿಯೊಂದು ಕ್ಲೇಶವೂ ಕೂಡ ಅನೇಕ ಮಾರ್ಗಗಳಲ್ಲಿ ತಲೆ ಎತ್ತಲು ಅವಕಾಶವಿರುತ್ತದೆ. ಏನು ಒಂದಲ್ಲ ಒಂದು ಹೋಯ್ತು ಅಂತಂದ್ರೆ ಇನ್ನೊಂದು ರೀತಿಯಲ್ಲಿ ತಲೆ ಎತ್ತುವುದು. ಹೀಗೆ ಕ್ಲೇಶಗಳು ಒಂದು ರೀತಿ ನಾವು ತಪ್ಪಿಸ್ಕೊಂಡ್ರೆ ಇನ್ನೊಂದು ರೀತಿಯಲ್ಲಿ ಮುಂದಕ್ಕೆ ಬರ್ತಾ ಇರುತ್ತವೆ. ಇದು 12ನೇ ಸೂತ್ರದ ತಾತ್ಪರ್ಯ. ಈ ಕ್ಲೇಶಗಳೇ ನಮ್ಮ ಕರ್ಮಗಳಿಗೆಲ್ಲ ಮೂಲ ಕಾರಣವಾದವು. ಈ ಕ್ಲೇಶಗಳಿದೆಯಲ್ಲ ಇವೇ ನಮಗೆ ಮೂಲ ಕಾರಣಗಳು. ಈ ಕರ್ಮಗಳ ಫಲಗಳನ್ನು ಜನ್ಮಾಂತರಗಳಲ್ಲಿ ಅನುಭವಿಸಬೇಕಾಗುತ್ತದೆ. ಈ ಕರ್ಮದ ಫಲಗಳು ಒಂದೇ ಜನ್ಮದಲ್ಲಿ ಅನುಭವಿಸೋದಕ್ಕಾಗಲ್ಲ, ಜನ್ಮಾಂತರಗಳಲ್ಲಿ ಅನುಭವಿಸಬೇಕಾಗಿ ಬರುತ್ತದೆ. ಪತಂಜಲಿಗಳು ಸೂತ್ರ 12, 13, 14 ಈ 3ರಲ್ಲಿ ಕ್ಲೇಶಗಳಿಂದ ಹುಟ್ಟುವ ಕರ್ಮಗಳು ಮತ್ತು ಅವುಗಳನ್ನು ಅನುಭವಿಸಬೇಕಾದ ಜನ್ಮಾಂತರಗಳು. ನಮ್ಮ ಕರ್ಮಗಳಿದೆಯಲ್ಲ, ಈ ಕರ್ಮಗಳನ್ನು ಅನುಭವಿಸುವುದಕ್ಕಾಗಿ ಜನ್ಮಗಳು ಬರುವುದು. ಕರ್ಮಗಳು ಸೌದೈತಿ ಏನಿಲ್ಲ ಅಂದ್ರೆ ಒಂದು ಜನ್ಮ ಹುಟ್ಟಬೇಕಾಗಿಲ್ಲ, ಕೆಲಸ ಇಲ್ಲ. ಅವುಗಳಿಗೆ ಸಂಬಂಧಪಟ್ಟ ಸಾರಭೂತವಾದ ನಿಯಮಗಳನ್ನು ಸ್ಪಷ್ಟಪಡಿಸಿರುತ್ತಾರೆ. ನೋಡಿ,
ನಮ್ಮ ಕರ್ಮಕ್ಕೆ ತಕ್ಕಂತೆ ಅವನು ಕರ್ಮಗಳನ್ನು ಸವಿಯುವುದಕ್ಕಾಗಿ ಜನ್ಮಗಳನ್ನು ಕೊಟ್ಟು ಆ ಕರ್ಮಗಳು ಸವಿಯುವುದಕ್ಕೆ ಏನು ಏರ್ಪಾಟು ಮಾಡ್ತಾರೆ. ಕರ್ಮದೇವತೆಗಳು ಕೊಟ್ಟು ಕೊಡ್ತಕ್ಕಂಥ ಕೆಲಸ ಅದೇ ಅದು. ನಾವು ನಮ್ಮ ಯೋಚನೆ, ಭಾವನೆ ಮತ್ತು ಕೆಲಸಗಳ ಮೂಲಕ ಕರ್ಮವನ್ನು ಮಾಡುತ್ತಲೇ ಇರುತ್ತೇವೆ. ಕರ್ಮ ಮಾಡುವುದಕ್ಕೆ ಬಂಡವಾಳ ಇದು. ಯಾವುದು ಬಂಡವಾಳ? ಯೋಚನೆಗಳು, ಭಾವನೆಗಳು, ಕೆಲಸಗಳು. ಯೋಚನೆ, ಭಾವನೆ, ಕೆಲಸ, ಇದು ಬಂಡವಾಳ. ಸತ್ವಾದ ಬಂಡವಾಳ. ಇದನ್ನ ಮೂಲಕ ಕರ್ಮವನ್ನು ಮಾಡುತ್ತಲೇ ಇರುತ್ತೇವೆ. ಹಿಂದಿನ ಕರ್ಮ ಫಲಗಳನ್ನು ಅನುಭವಿಸುವ ಮೂಲಕ ಹೊಸ ಕರ್ಮಗಳನ್ನು ಮಾಡುತ್ತೇವೆ. ಹಿಂದಿನ ಕರ್ಮವನ್ನು ಅನುಭವಿಸುವುದರಿಂದ ಹೊಸ ಕರ್ಮವನ್ನು ನಂತರ ಮಾಡ್ತೀವಿ. ಯಾಕೆ? ಉದಾಹರಣೆ, ಹಿಂದಿನ ಕರ್ಮದಿಂದ ನಿನಗೂ ನನಗೂ ದ್ವೇಷ ಇದೆ. ಇದು ಗೊತ್ತಿದ್ದು ಆ ದ್ವೇಷವನ್ನು ಶಮನ ಮಾಡಿಕೊಂಡು ಜೀವನ ನಡೆಸಿದ್ರೆ ಸೌದೈತು. ಆ ಕರ್ಮಕ್ಕಾಗಿ ನಮ್ಮ ಸಂಬಂಧಿಕದಲ್ಲಿ ನೀನು ಹುಟ್ಟಬೇಕಾದ್ರೆ, ಅಥವಾ ಹೆಣ್ಣು ಗಂಡಾಗಿ ಹುಟ್ಟುವುದು ಅದಕ್ಕಾಗೇನೆ, ಮಕ್ಕಳಾಗಿ ಹುಟ್ಟುವುದು ಅದಕ್ಕೇನೆ, ಅಳಿಯನು ಮಾವನಾಗಿ ಇರ್ತಕ್ಕಂಥದ್ದಕ್ಕೆ. ಸಾಧಾರಣವಾಗಿ ಹೇಳ್ತಾರೆ, ಅಳಿಯನು ಮಾವನಿಗೆ ಹಿಂದಿನ ಜನ್ಮದಲ್ಲಿ ಶತ್ರುವಾಗಿರ್ತಾನಂತೆ. ಆ ಶಮನ ಮಾಡ್ಕೋಬೇಕನ್ನೋ ಉದ್ದೇಶದಿಂದಲೇ ಕರ್ಮದೇವತೆಗಳು ಆ ರೀತಿ ನಮ್ಗೆ ಕೊಟ್ಟಿರೋದು. ಯಾಕಂದ್ರೆ ಅವನು ಕೋಪವೇ ಒಮ್ಮೆಲೆ ನೋಡಿದ್ರೆ, ಆದ್ರೆ ಹೆಣ್ಣನ್ ಕೊಟ್ಟಿದ್ದೀನಲ್ಲ, ಆ ಹೆಣ್ಣಿನ ಮುಖ ನೋಡ್ಬಿಟ್ಟು ಅವನಿನ್ ರೇಗಾಡಿದ್ರು ಅವನು ಶಮನ ಮಾಡ್ಕೊಳ್ತಾನೆ. ಆ ರೇಗಾಡಿದ್ರು ಶಮನ ಮಾಡ್ಕೊಳ್ತಕ್ಕಂಥದ್ದು ಬರ್ತಾ ಇದ್ರೆ ಆ ಜನ್ಮದಲ್ಲಿ ಅದನ್ನ ಶಮನ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ. ಅದಕ್ಕಾಗಿ ಮಗಳಿಗಾಗಿ ನಾವು ಅವನೇನೇ ಮಾತಾಡಿದ್ರು ಸರೆಂಡರ್ ಆಗಿ ಗಪ್ಚಿಪ್ ಆಗಿರ್ತೀವಿ. ನೋಡು, ಕರ್ಮದೇವತೆಗಳು ಯಾವುದಕ್ಕೆ ಹಾಕಿರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಉದಾಹರಣೆಗಾಗಿ, ನಮ್ಮ ಶತ್ರುವಿದ್ದರೆ ಅವನಿಂದ ನಮಗೆ ಕೇಡುಂಟಾಗುತ್ತದೆ. ನಾವು ಆತನಿಗೆ ಪ್ರತಿಯಾಗಿ ಕೇಡು ಮಾಡಿ ಹೊಸ ಕರ್ಮವನ್ನು ಮಾಡಿಕೊಳ್ಳುತ್ತೇವೆ. ನಮ್ಮ ಶತ್ರುಗಳಿಗೆ ಕೇಡು ಮಾಡುವುದು, ಅವನು ಒಂದೊಂದ್ರೆ 4 ಅನ್ನೋದು, 4 ಅಂದ್ರೆ ಇನ್ನೊಬ್ಬರ ಹತ್ರ ಓಡಿಸೋದು, ಟೇಷನ್ ವ್ಯವಹಾರಗಳೇ ಒಂದಕ್ಕೊಂದು ಉದ್ಭವ ಆಗುತ್ತೆ. ಶಮನ ಮಾಡ್ಕೊಳ್ತಕ್ಕಂಥದ್ದು ವಿದ್ಯಾವಂತನಾದ್ರೆ ನಾವು ಆ ಕೋಪತಾಪಗಳನ್ನ ಶಮನ ಮಾಡಿಕೊಂಡು ಅದರಲ್ಲಿ ಮುಂದಕ್ಕೆ ಹೋಗೋದು ಬೇಡ ಅನ್ಸುತ್ತೆ. ಆದರೆ ಕರ್ಮ ಕಟ್ಟಲೆಯ ಕರ್ಮವನ್ನು ಅರಿತ ಜ್ಞಾನಿಯು ಬೇರೆಯವರಿಂದ ತನ್ನ ಕಡೆಗೆ ದ್ವೇಷ ಭಾವನೆ ವ್ಯಕ್ತವಾದರೆ, ಕೆಡುಕು ಆಚರಿಸಲ್ಪಟ್ಟರೆ ಆತನು ಈ ರೀತಿ ಯೋಚಿಸುತ್ತಾನೆ: ನಾನು ಹಿಂದೆ ಆತನನ್ನು ದ್ವೇಷಿಸಿದ್ದೆ. ನೋಡಿ, ತಿಳುವಳಿಕೆ ಇರ್ತಕ್ಕಂಥವನು. ಅದಕ್ಕೆ ಪ್ರತಿಫಲವಾಗಿ ಆತನು ನನ್ನನ್ನು ಈಗ ದ್ವೇಷಿಸುತ್ತಾನೆ. ಈಗ ಒಬ್ಬ ವ್ಯಕ್ತಿ ನನ್ನ ಒಬ್ಬನನ್ನೇ ದ್ವೇಷ ಮಾಡ್ತಾ ಇದ್ದಾನೆ, ಬೇರೆಯವರಿಗೆಲ್ಲರೂ ಸಂತೋಷವಾಗಿ ಸ್ನೇಹಿತನಾಗಿ ಕೆಲಸ ಮಾಡ್ತಾನೆ. ನನ್ನನ್ನೇ ಮಾತ್ರ ದ್ವೇಷಿಸುವುದು ಯಾತಕ್ಕೆ ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ, ಹಿಂದಿನ ಕರ್ಮ, ಹಿಂದೆ ಮಾಡಿರ್ತಕ್ಕಂಥದ್ದು ಕರ್ಮ ಫಲವನ್ನು ಅನುಭವಿಸುವುದಕ್ಕಾಗಿ ನನಗೂ ಆತನಿಗೂ ದ್ವೇಷವಾಗುತ್ತೆ. ಆತನು ಮಾಡ್ಬೇಕಂತಕ್ಕಂಥ ಕೆಲಸಗಳಿಗೆ ನಾನು ಹಿಂದಿನ ಜನ್ಮದಲ್ಲಿ ಅಡ್ಡಿ ಆತಂಕ ಮಾಡಿದ್ದಾಗ, ಈ ಜನ್ಮದಲ್ಲಿ ಅದನ್ನು ತೀರಿಸುವುದಕ್ಕಾಗಿ ನಾನು ಮಾಡ್ತಾ ಇದ್ರೆ ಅದಕ್ಕೆ ಆತನ ಅಡ್ಡಿ ಆತಂಕ ಆಗ್ತಾನೆ ಅನ್ನೋದು, ಈ ವಿಷಯವನ್ನು ನಾವು ತಿಳ್ಕೊಂಡಾಗ ನಮ್ಮ ಕ್ಲೇಶಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಅಂತನ್ನೋದು. ಆದ್ದರಿಂದ ಈ ದುಷ್ಕರ್ಮವನ್ನು ಇಲ್ಲಿಗೆ ಮೊಟಕು ಮಾಡಿ ಆತನ ಕಡೆಗೆ ನಾನು ದ್ವೇಷಕ್ಕೆ ಪ್ರತಿಯಾಗಿ ಪ್ರೀತಿಯನ್ನು ಕಳಿಸುತ್ತೇನೆ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀನು ಕೋಪ ಮಾಡ್ಕೊಳಿದ್ರ ಪ್ರೀತಿ ವಿಶ್ವಾಸದಿಂದ ಇದ್ರೆ ನನ್ನ ಕೋಪ ಶಮನವಾಗುತ್ತೆ. ಇಬ್ಬರು ಒಂದಲ್ಲ ಒಂದು ದಿವಸ ಮುಂದಾಗ್ತೀವಿ. ಈ ನಿಯಮವನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಮೊದಲು. ಅಲ್ಲದೆ ಸಾಧ್ಯವಾದರೆ ಒಳ್ಳೆಯದನ್ನೇ ಮಾಡುತ್ತೇನೆ, ವಿನಃ ಕೆಟ್ಟದ್ದನ್ನು ಮರುಗಳಿಸುವುದಿಲ್ಲ. ನಾವು ಸಂಕಲ್ಪ ಮಾಡ್ಕೋಬೇಕು, ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ, ಕೆಟ್ಟ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡುವುದು ಬೇಡ, ಇನ್ನೊಬ್ಬರಿಗೆ ಉತ್ತೇಜನ ಕೊಡುವುದು ಬೇಡ ಅಂತಕ್ಕಂಥ ಸಂಕಲ್ಪವನ್ನು ಮಾಡ್ಕೋಬೇಕು ನಾವು. ಆತನು ತನ್ನ ಸ್ನೇಹಿತನನ್ನು ಬಂಧುಗಳನ್ನು ಪ್ರೀತಿಸುತ್ತಾನೆ. ಕೆಲವರು ಸಹವಾಸ ಪ್ರೀತಿಸುವುದು, ಪ್ರೇಮ, ಬಂಧುತ್ವವನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಳ್ತಾರೆ. ಕೆಲವರು ಬಂಧುತ್ವದಲ್ಲಿ
ಏನು ತಪ್ಪುಗಳದ್ದು ಹುಡುಕಿ 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 ಆ ಬಂಧುತ್ವವನ್ನು ದೂರ ಮಾಡ್ಬಿಡ್ತಾರೆ. ಹಾಳಾಗ್ಬಿಟ್ಟೆ ಅಂತ. ಅದೇ ಬಂದಿರೋದು ಇವಾಗ. ಆದುದರಿಂದ ಸ್ವಭಾವತಃ ಆತನ ಕೆಟ್ಟವನಲ್ಲವೆಂದು ಮನದಟ್ಟು ಮಾಡಿಕೊಂಡು ಹಿಂದಿನಿಂದ ಹರಿದು ಬರುತ್ತಿರುವ ದ್ವೇಷವಾಹಿನಿಯನ್ನು ಬತ್ತಿ ಹೋಗುವಂತೆ ಮಾಡಿ ಅದರ ಬದಲಾಗಿ ಪ್ರೇಮ ವಾಹಿನಿಯನ್ನು ಹರಿದು ಬಿಡುತ್ತಾನೆ. ಸೂಕ್ಷ್ಮವಾಗಿ ತಿಳುವಳಿಕೆ ಇರತಕ್ಕಂಥವನು, ಕರ್ಮದ ಫಲ ಏನು ಅಂತಕ್ಕ ತಿಳುವಳಿಕೆ ಇರತಕ್ಕಂಥವನು, ನೀನು ಮಾತನಾಡ್ತಕ್ಕಂಥ ವ್ಯವಹಾರವು ಯಾವ ರೀತಿ ಇದೆ, ಅದು ಸರಿನಾ ತಪ್ಪ, ನಾನು ಎಷ್ಟೇ ಮಾಡಿದ್ರು ಅವನಿಗೆ ಬರ್ತಾ ಇದ್ದೇನೆ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ನೀನು ದ್ವೇಷ ಇದೆಯಲ್ಲ, ಆ ದ್ವೇಷವು ಶಮನ ಮಾಡಿಕೊಳ್ಳುವುದಕ್ಕೆ ನಿನಗೆ ಆತನನ್ನು ಹಾಕಿರು. ಆವಾಗ ನಿನ್ನ ಕೋಪವನ್ನ ತಡೆಗಟ್ಟತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೋಬೇಕನ್ನೋ ಉದ್ದೇಶದಿಂದಲೇನೆ ಅಂತವ್ರ ಬಗ್ಗೆ. ಈ ರೀತಿಯ ಹುಟ್ಟು ಸಾವುಗಳ ಮೂಲಕ ಜನ್ಮಾಂತರಗಳ ಸರಣಿಯು ಮುಂದುವರಿಯುತ್ತಲೇ ಇರುತ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಹುಟ್ಟು ಸಾವುಗಳು ಬರುವುದು ಯಾಕಪ್ಪ ಅಂದ್ರೆ ನಮ್ಮ ಹಿಂದಿನ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ಕರ್ಮವನ್ನ ಸವಿಸಿಕೊಳ್ಳುವುದಕ್ಕಾಗಿ ಹುಟ್ಟು ಸಾವುಗಳು ಇರುವುದು ನಮಗೆ. ಇಲ್ಲಿ ಪತಂಜಲಿಗಳು ಕರ್ಮಾನುಶಯ ಎಂಬ ಶಬ್ದವನ್ನು ಪ್ರಯೋಗ ಮಾಡಿರುತ್ತಾರೆ. ಕರ್ಮಾನುಶಯ ಮನುಷ್ಯನು ಮಾಡಿಕೊಂಡು ಬಂದಿರುವ ಸಂಚಿತ ಅಂದ್ರೇನೆ ಇಲ್ಲಿ ಉದಾಹರಣೆ ಕೊಡ್ತಾರೆ. ಹಿಂದಿನ ಜನ್ಮಾಂತರದವರೆಗೆ ಮಾಡಿಕೊಂಡು ಬಂದ ಕರ್ಮದ ಮೊತ್ತ. ಸಂಚಿತ ಅಂದ್ರೆ ಹಿಂದಿನ ಕರ್ಮ, ಹಿಂದಿನ ಜನ್ಮಗಳಿಂದ ಮಾಡಿಕೊಂಡು ಬಂದಿರತಕ್ಕಂಥ ಮೊತ್ತ ಸಂಚಿತ ಕರ್ಮ. ಹಿಂದೆ ಮಾಡಿರ್ತಕ್ಕಂಥ ಕರ್ಮವು ಅದಕ್ಕೆ ಸಂಚಿತ ಕರ್ಮ. ಆಮೇಲೆ ಪ್ರಾರಬ್ಧ. ಈ ಜನ್ಮದಲ್ಲಿ ಫಲಪ್ರದವಾದ ಸಂಚಿತದ ಭಾಗ ಮತ್ತು ಈ ಜನ್ಮದಲ್ಲಿ ಹೊಸದಾಗಿ ಮಾಡಿದ ಕರ್ಮ. ಅವುಗಳ ಉದಾಹರಣೆಗಳು ಹೇಳುದು. ಹಿಂದಿನ ಜನ್ಮದಲ್ಲಿ ಕರ್ಮ ಅದನ್ನ ತೀರಿಸುವುದಕ್ಕೆ ಶಮನ ಮಾಡಿದ್ರೆ ತೀರೋಗುತ್ತೆ, ಅದ್ರ ಜೊತೆಗೆ ಇನ್ನೂ ಸೇರಿಸಬೇಕಾಗಿ ಬರುತ್ತೆ ಕೆಲವು ಸಂದರ್ಭಗಳಲ್ಲಿ. ಆ ಸಂಚಿತ ಕರ್ಮಕ್ಕೆ ಈಗಿನ ಕರ್ಮವು ಸೇರಿಸಿ ಇನ್ನೂ ದೊಡ್ಡದು ಮಾಡುತ್ತೆ. ಕರ್ಮ ಆಗಾಮಿ ಇವುಗಳಿಗೆಲ್ಲ ನಮ್ಮ ಕಾರಣ ದೇಹದ ಮಟ್ಟದಲ್ಲಿ ಆಶ್ರಯವಿರುತ್ತದೆ. ಈ ಮೂರು ಕರ್ಮಗಳು ಎಲ್ಲಿ ಆಶ್ರಯ ಇರ್ತಕ್ಕಂಥದ್ದು? ಕಾರಣ ದೇಹ. ಕಾರಣ ದೇಹದ ಮಟ್ಟದಲ್ಲಿ ಇವು ಮೂರು ಶೇಖರವಾಗಿರುತ್ತದೆ, ಆಶ್ರಯವಾಗಿರುತ್ತದೆ. ಕಾರಣ ದೇಹವೆಂದರೆ ನಮ್ಮ ಜನ್ಮಗಳಿಗೆ ಕಾರಣಭೂತವಾದದ್ದು. ಕಾರಣ ದೇಹ ಅಂತಂದ್ರೆ ನಮ್ಮ ಜನ್ಮಗಳಿಗೆ ಕಾರಣಭೂತವಾಗಿರತಕ್ಕಂಥದ್ದು ಸ್ಥಳ ಅದು ಎಂದು ಅರ್ಥ. ಏನು? ಕಾರಣ ದೇಹವೆಂದರೆ ನಮ್ಮ ಜನ್ಮಗಳಿಗೆ ಕಾರಣಭೂತವಾದದ್ದು ಎಂದು ಅರ್ಥ. ಆದರೆ ನಮ್ಮ ಹಿಂದಿನ ಸಂಸ್ಕೃತಿಯಲ್ಲಿ ಮನುಷ್ಯನ ಕರ್ಮದ ಮುಖ್ಯವಾದ ಎರಡು ಮುಖಗಳಲ್ಲಿ ದೋಷವನ್ನು ಎಂದರೆ ಕೆಟ್ಟ ಕರ್ಮವನ್ನು ಒಳ್ಳೆಯ ಕರ್ಮವನ್ನು ಒತ್ತಿ ಹೇಳುತ್ತಾರೆ. ಕೆಟ್ಟ ಕರ್ಮ ಒಳ್ಳೆಯ ಕರ್ಮ ಎರಡನ್ನು ಒತ್ತಿ ಹೇಳುತ್ತಾರೆ. ನಾವು ಕೆಟ್ಟ ಕರ್ಮ ಇದ್ರೂನು ಹುಟ್ಟಬೇಕಾಗಿ ಬರುತ್ತೆ, ಒಳ್ಳೆಯ ಕರ್ಮ ಇದ್ರೂನು ಹುಟ್ಟಬೇಕಾಗಿ ಬರುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ನಮ್ಮ ರಾಘವೇಂದ್ರ ಸ್ವಾಮಿ ಅವರು ಇದ್ದಾರಲ್ಲ, ಅವ್ರು ಪೂರ್ಣವಾಗಿ ಕೆಟ್ಟ ಕರ್ಮಗಳು ಏನು ಇಲ್ಲ. ಕೆಲವು ಜನ್ಮಗಳು ಎಲ್ಲ ಒಳ್ಳೆ ಕರ್ಮಗಳನ್ನೇ ಮಾಡುತ್ತೆ. ಆ ಒಳ್ಳೆಯ ಕರ್ಮ ಇರುವುದರಿಂದ ನೀನು ಅದನ್ನು ತೀರುವ ತನಕ ನೀನು ಮೋಕ್ಷಕ್ಕೆ ದಾರಿ ಇಲ್ಲ ತಂದಾಗ ಆ ಭಕ್ತರಿಗೆ ತನ್ನ ಕರ್ಮ ಒಳ್ಳೇದಿತ್ತಲ್ಲ, ಆ ಭಕ್ತರಿಗೆ ಪೂರ್ಣವಾಗಿ ದಾನ ಮಾಡಬೇಕು, ನಂತರ ಆತನಿಗೆ ಮೋಕ್ಷ ಸಿಕ್ತು ಅಂತ ಹೇಳ್ತಾರೆ. ಒಳ್ಳೆಯ ಕರ್ಮಗಳು ಇರುವುದರಿಂದಲೂ ಹುಟ್ಟಬೇಕಾಗಿ ಬಂತು. ಅದು ಶಮನ ಮಾಡಬೇಕಾದ್ರೆ ತನ್ನ ಭಕ್ತರಿಗೆ ಅದನ್ನ ವರದ ರೂಪದಲ್ಲಿ ಕೊಟ್ಬಿಟ್ಟು ಪಾಪಂ ನಾ ಪುಣ್ಯಂ ಎರಡು ಸಮ ಆಗ್ಬೇಕು. ಮೊದಲಿಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ ಭಕ್ತಾದಿಗೆ ಹೋಗುವ ದಿವಸ ಅವ್ರ ಕೋರಿಕೆಗಳು ಕೋರ್ಕೊಂಡಾಗ ಆ ಕೋರಿಕೆಗಳು ನೆರವೇರ್ತಾ ಇತ್ತು ಅಂತ ಅನೇಕರು ಹೇಳ್ತಾರೆ ದೊಡ್ಡವರು. ಈಗ ಅವರು ಅವರ ಕರ್ಮ ತೀರಿದೆ, ಆದ್ರಿಂದ ನಾವ್ ಎಷ್ಟು ಬೇಡ್ಕೊಂಡ್ರು ಅಲ್ಲಿ ಇಲ್ಲ ಅಲ್ಲಿ. ಆದ್ರಿಂದ ಅನೇಕರಿಗೆ ಅವರ ಕೋರಿದ ಕೋರಿಕೆಗಳನ್ನ ನೆರವೇರಿಸಿದ್ದಾರೆ ಅಂತ ಹೇಳ್ತಾರೆ ದೊಡ್ಡವರು. ಹೇಳುತ್ತಾರೆ ಅಂದರೆ ಲೋಪ ಎಂದರೆ ಬೆಳೆಸಿಕೊಳ್ಳಬೇಕಾದ ಸದ್ಗುಣ ಮತ್ತು ಅವಶ್ಯಕವಾದ ಸೇವಾ ಸಾಮರ್ಥ್ಯ. ಈ ಮುಖವು
ಅಷ್ಟಾಗಿ ಪರಿಷ್ಕಾರವಾಗಿ ಹೇಳಲಿಲ್ಲ. ಆದರೆ ಗೀತೆಯಲ್ಲಿ ಮಾತ್ರ ಬಹುಜನ್ಮ ನಾದಂತೆ ಜ್ಞಾನ ಎಂಬಂತೆ ಜ್ಞಾನಿಯಾದವನು ಅನೇಕ ಜನ್ಮಗಳ ಆದ ಮೇಲೆ ನನ್ನನ್ನು ಸೇರುತ್ತಾನೆ. ಗೀತೆ ಹೇಳುತ್ತೆ, ಅನೇಕ ಜನ್ಮಗಳನ್ನು ಎತ್ತಿದ ಮೇಲೆ ಜ್ಞಾನಿಯಾಗಿರತಕ್ಕಂಥವನು ನನ್ನನ್ನೇ ನಂತರ ಸೇರ್ತಾನೆ. ಜ್ಞಾನಿ ಆದರೆ ಆ ಮಾಡಿರ್ತಕ್ಕಂಥ ಕರ್ಮಗಳು ಸವಿಯುವುದಕ್ಕೆ ಯಾವ ಮಾಡಬೇಕು ಅಂತಕ್ಕಂಥದ್ದು ಬಂದ ಮೇಲೆ ಅವನು ಜ್ಞಾನಿ ಆಗ್ತಾನೆ. ಆ ಒಳ್ಳೆ ಜ್ಞಾನಿ ಆಗಿರ್ತಕ್ಕಂಥವನು ನಂತರ ನನ್ನಲ್ಲೇ ಸೇರ್ತಾನೆ, ಅಂದ್ರೆ ಜೀವನ ಮುಕ್ತ ಆಗ್ತಾನೆ ಅಂತ ಅರ್ಥ. ಅಲ್ಲಿಗೆ ಕರ್ಮಗಳು ಯಾವುದೂ ಇರಲ್ಲ, ಒಳ್ಳೆಯದು ಇರಲ್ಲ, ಕೆಟ್ಟದ್ದು ಇಲ್ಲದೆ ಇರುವಾಗ ನಂತರ ನನ್ನನ್ನೇ ಸೇರ್ತಾನೆ ಎಂದು ಹೇಳಿದೆ. ಜ್ಞಾನಿಯಾದವನು ತನ್ನ ಜ್ಞಾನವನ್ನು ತನ್ನ ಅನುಷ್ಠಾನದಲ್ಲಿ ತರಬೇಕು. ಜ್ಞಾನಿಯಾಗಿರ್ತಕ್ಕಂಥವನು ಒಳ್ಳೆಯದನ್ನು ತನ್ನ ಅನುಷ್ಠಾನದಲ್ಲಿ, ನಾವೆಲ್ಲಾ ವ್ಯವಸ್ಥಾಪನ ಸೊಸೈಟಿಯಲ್ಲಿ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ, ಆದರೆ ಅನುಷ್ಠಾನದಲ್ಲಿ ಅದಕ್ಕೆ ಬಹು ಜನ್ಮಗಳು ಬೇಕಾಗಬಹುದು. ಅನುಷ್ಠಾನಕ್ಕೆ ತರ್ಕೋಬೇಕಂದ್ರೆ ಬಹು ಜನ್ಮಗಳು ನಮಗೆ ಬೇಕಾಗುತ್ತವೆ. ಅಲ್ಲದೆ ಸ್ಥೂಲ ದೃಷ್ಟಿಯಿಂದ ಬೆಳವಣಿಗೆ ಹೇಗೆ ಅವಶ್ಯಕವೋ ಎಂದರೆ, ಉದಾಹರಣೆಗಾಗಿ ಮಗು ನೋಡಿ, ಇದು ಉದಾಹರಣೆ ಕೊಡ್ತಾರೆ. ಸ್ಥೂಲ ದೃಷ್ಟಿಯಿಂದ ಬೆಳವಣಿಗೆ ಆಗುವುದು ಎಷ್ಟು ಮುಖ್ಯವೋ ಅಂದ್ರೆ, ಮಗು ಬಾಲಕ, ಪ್ರಾಯಸ್ಥ, ಮಧ್ಯಸ್ಥ, ವಯಸ್ಕರ ಮತ್ತು ವೃದ್ಧನಾಗಿ ಹೇಗೆ ಬೆಳೆಯುವುದು. ಮಗು ಹುಟ್ಟುತ್ತೆ, ಬಾಲ್ಯ ವ್ಯವಸ್ಥೆ ಇರುತ್ತೆ, ತರುಣ ವ್ಯವಸ್ಥೆ ಬರುತ್ತೆ, ಮಧ್ಯದ ವ್ಯವಸ್ಥೆನೂ ಬರುತ್ತೆ, ಆಮೇಲೆ ವೃದ್ಧಾಪಿಯು ಬಂದೇ ಬರುತ್ತದೆ. ಹೀಗೆ ಒಂದೊಂದು ಅವಸ್ಥೆಗಳು ಹೇಗೆ ಮೆಟ್ಟಲ್ ಆಗಿದೆಯೋ, ಬೆಳೆಯುವುದು ಸ್ವಾಭಾವಿಕವೋ, ಹಾಗೆ ಜೀವಾತ್ಮನು ಸಂಸಾರ ಚಕ್ರವನ್ನು ಪ್ರವೇಶಿಸಲಾಗಾಯಿತು. ದೇಹಾತ್ಮ ಭಾವನೆ ಎಂದರೆ, ಜೀವಾತ್ಮನು ದೇಹಾತ್ಮ ಭಾವನೆ ಅಂದರೆ ಅವಿದ್ಯೆ ಮತ್ತು ಅಸ್ಮಿತಗಳಿಗೆ ಒಳಗಾಗುವುದರಿಂದ ತಾನೇ ಸ್ವಂತ ಅನುಭವದ ಮೂಲಕ ಲೋಕ ಕಲ್ಯಾಣ ಸ್ವರೂಪವಾದ ಈಶ್ವರ ಸಂಕಲ್ಪವನ್ನು ತಿಳಿದುಕೊಂಡು, ಏನು ನಾವು ಬಾಲ್ಯ, ಯವನ, ವೃದ್ಧಾಪ್ಯ, ಮುಪ್ಪು ಬರ್ತದಲ್ಲ, ಹಾಗೆ ನಮ್ಮ ತಿಳುವಳಿಕೆಯಿಂದ, ಹುಟ್ಟು ಸಾವುಗಳಿಂದ ನಾವು ಎಲ್ಲಿಂದ ಬಂದವು, ಸಾಮರ್ಥ್ಯ ಹೇಗೆ ಬಂದವು, ಏನು ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅದರಂತೆ ಜೀವನವನ್ನು ನಡೆಸ್ತಾ ಇರುವಾಗ ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಜೀವನ ಮುಕ್ತರು ಹೆಂಗ ಆಗ್ತೀವೋ ಹಾಗೆ ತಿಳಿದುಕೊಂಡು ಹಂತವಾಗಿ ಬೆಳೆಯಬೇಕಾಗಿರುವ ಪ್ರಯುಕ್ತ ಒಂದೊಂದು ಜನ್ಮದಲ್ಲೂ ಒಂದೊಂದು ಹಂತವಾಗಿ ಮುಂದಕ್ಕೆ ಹೋಗಬೇಕು ಅನ್ನುವುದು. ನಾವು ಪ್ರಯತ್ನ ಪಟ್ರೇನೆ ಹೋಗೋದು, ಪ್ರಯತ್ನ ಪಡಲಿಲ್ಲ ಅಂದ್ರೆ ಅಲ್ಲಿ ಪ್ರಯತ್ನ ದೊಡ್ಡದು. ಜನ್ಮಾಂತರಗಳ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಒಂದೇ ಜನ್ಮದಲ್ಲಿ ನಾವು ಸಂಪೂರ್ಣವಾಗಿ ಬೆಳವಣಿಗೆ ಆಗಲು ಸಾಧ್ಯವಿಲ್ಲ. ಒಂದೊಂದು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯವು ನಾವು ಅನ್ವಯಿಸಿಕೊಂಡು ಮುಂದಿನ ಜನ್ಮಕ್ಕೆ ಎಂತಹ ನಮ್ಗೆ ಸ್ಥಿತಿ ಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ. ಈಗಿನ ಈ ಜನ್ಮದಲ್ಲಿ ಉತ್ತಮ ಗುಣಗಳನ್ನು ಬೆಳೆಸ್ಕೊಂಡಾಗ ಮುಂದಿನ ಜನ್ಮದಲ್ಲಿ ಉತ್ತಮ ಗುಣಗಳು ಬೆಳೆಯುವುದಕ್ಕೆ ಸನ್ನಿವೇಶ ಅಂತ ತಂದೆ ತಾಯಿ ಅಂತ ವಾತಾವರಣ ಕಲ್ಪಿಸಿಕೊಟ್ಟು ನಮ್ಗೆ ಜನ್ಮವನ್ನು ಕೊಡ್ತಾರೆ. ಯಾರೋ ಧರ್ಮದೇವ ಸಹಾಯ ಮಾಡ್ತಾರೆ. ಬರೀ ಕರ್ಮ ಫಲಾನುಭವಕ್ಕೆ ಜನ್ಮ ಎತ್ತುವುದಿಲ್ಲ. ಆದುದರಿಂದ ಕಾರಣ ದೇಹವು ಜನ್ಮಗಳಿಗೆ ಕಾರಣವಾಗಿರಬಹುದು. ನೋಡಿ, ಕಾರಣ ದೇಹ ಜನ್ಮಗಳು ಎತ್ತುವುದಕ್ಕೆ ಕಾರಣವಾಗಿದೆಯಂತೆ. ಕಾರಣ ದೇಹ ಜನ್ಮಗಳು ನಾವು ಎತ್ತುವುದಕ್ಕೆ ಕಾರಣ ದೇಹವಾಗಿದೆ. ಮತ್ತೊಂದು ದೃಷ್ಟಿಯಿಂದಲೂ ಹೌದು. ಅದೇನೆಂದರೆ, ಬೆಳವಣಿಗೆ ದೃಷ್ಟಿಯಿಂದ ಗುರುಗಳು ಮತ್ತು ಯೋಗ ಪಥವೆಂಬ ಪುಸ್ತಕದಲ್ಲಿ ಯೋಗಿ ಲೆಡ್ಬೀಟರು ತಮ್ಮ ಗುರುಗಳ ಅಭಿಪ್ರಾಯವನ್ನು ಮುಂದೆ ಹೇಳುವಂತೆ ವ್ಯಕ್ತಪಡಿಸುತ್ತಾರೆ. ಗುರುಗಳು ಮತ್ತು ಯೋಗ ಪಥ ಅಂತಕ್ಕಂಥ ಪುಸ್ತಕ ಇದೆಯಲ್ಲ, ಲೆಡ್ಬೀಟರ್ ಬರೆದಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಭಗವದ್ಗೀತೆ ಇದ್ದಂಗೆನೆ. ಎಲ್ಲಾ ವಿಷಯಗಳು ಬಹಳ ಚೆನ್ನಾಗಿದೆ, ಅದ್ರಲ್ಲಿ ಅವಶ್ಯಕವಾಗಿರುತ್ತೆ. ನೂರಾರು ಸಾವಿರಾರು ಹಿಂದೂ ತಪಸ್ವಿಗಳು ಹಿಮ ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಾ ಇರುತ್ತಾರೆ. ಅವರು ತಮ್ಮ ದೇಹ ಸ್ವಭಾವವನ್ನು ಪೂರ್ತ ಗೆದ್ದು ಅದನ್ನು ಒಂದು ಹುಲ್ಲು ಕಡ್ಡಿಯಂತೆ ಮಾಡಿಕೊಂಡಿರುತ್ತಾರೆ. ನೋಡಿ, ನಾವು ಇವಾಗ ಕುಂಭದ ಮೇಳಕ್ಕೆ ನೋಡ್ತಾ ಇರ್ತೀವಲ್ಲ, ಕೆಲವರು ಸನಕಲ್ ಹೆಂಗಾಗ್ಬಿಟ್ಟಿದೆ, ಬರೀ ಮೂಳೆಗಳು ಮಾತ್ರ ಇರ್ತಕ್ಕಂಥದ್ದು. ಅವರು ಆ ರೀತಿ ಇದ್ರೂ ಸಮೇತ, ಆದರೆ ಅವರು
ಮಾಡಬಾರದನ್ನೇ ತ್ಯಜಿಸಿದಂತೆ ಆಯಿತು. ಆದರೆ ಮಾಡಬೇಕಾದದ್ದನ್ನು ಕಳೆಯಲಿಲ್ಲ. ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ಕಠಿಣವಾಗಿರ್ತಕ್ಕಂಥ ಶ್ರಮ ಪಟ್ಟು ದೇಹವನ್ನು ದಂಡಿಸಿ ಅವನು ಅನ್ನಾಹಾರಗಳನ್ನು ಬಿಟ್ಟು ಸನಕಲಾಗುವ ರೀತಿಯಲ್ಲಿ ಮಾಡಿಕೊಂಡ. ಯಾವುದು ದೇಹಕ್ಕೆ ಮಾತ್ರ ಕೊಟ್ಟ, ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು ಕಲ್ತ್ಕೊಳ್ಳಿ. ಅಟಿಯೋಗ ಅಟಿಯೋಗದಿಂದ ಪ್ರಯೋಜನವಲ್ಲ. ನೀನು ತಿಸಾಕಲ್ ಸೊಸೈಟಿ ಹೇಳುವುದಿಷ್ಟೇ, ಶುಭ್ರವಾಗಿ ನಯಾಗಿ ನಾಜೂಕಾಗಿ ಚೆನ್ನಾಗಿರು. ಆದ್ರೆ ನಿನ್ನ ಕರ್ತವ್ಯ ನಿಷ್ಠೆಯಿಂದ ಮತ್ತು ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸಿ ಬಂದರೆ ನಿನ್ನ ಕರ್ಮ ವಿಮೋಚನೆಯಾಗುತ್ತದೆ. ಜನಸಾಮಾನ್ಯರು ಅವರ ಮಟ್ಟಕ್ಕೆ ಬೆಳೆದಾಗ ಆ ತಪಸ್ವಿಗಳು ಕೂಡ ಲೋಕ ಸೇವೆಗೆ ಅವಶ್ಯಕವಾದ ಸಾಮರ್ಥ್ಯ ಮತ್ತು ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಜನ್ಮ ಎತ್ತಬೇಕಾಗುತ್ತದೆ. ಅವನು ಆ ಜನ್ಮದಲ್ಲಿ ಕಠಿಣವಾಗಿರತಕ್ಕಂತ ಹಠಯೋಗ ಮಾಡಿ ತನ್ನ ದೇಹವನ್ನು ನಶಿಸಿ ಹೋಗುವ ರೀತಿಯಲ್ಲಿ ಮಾಡಿಕೊಂಡ. ಆದ್ರೆ ಕಲಿತ್ಕೋಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಕಲ್ತ್ಕೊಳ್ಳೂ ಇಲ್ಲ, ಬೇರೆಯವ್ರಿಗೆ ಬೋಧನೆ ಮಾಡಲಿಲ್ಲ ಅಂತಂದ್ರೆ ನಂತರ ಹುಟ್ಟಿ ವಿಷಯ ಕಲ್ತ್ಕೋಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಕಲಿತುಕೊಂಡು ತಾನು ಕಲಿತುಕೊಂಡಿರ್ತಕ್ಕಂಥ ವಿಷಯಗಳನ್ನ ಬೇರೆಯವರಿಗೆ ಬೋಧನೆ ಮಾಡಬೇಕು. ಇದು ನಿಯಮ. ವಾಸ್ತವವಾಗಿಯೂ ಜನ್ಮಾಂತರಗಳಲ್ಲಿ ಅನುಭವಿಸಬೇಕಾದ ಕರ್ಮಗಳಿಗೆಲ್ಲ ಕ್ಲೇಶಗಳೇ ಕಾರಣ. ಕ್ಲೇಶಗಳಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮ. ನಾವು ಹುಟ್ಟಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮವೇ ಕಾರಣ. ಆ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ಸಂಬಂಧಪಟ್ಟ ಸಂಸ್ಕಾರಗಳ ಮೊತ್ತವು ಕಾರಣದೇಹದ ಮಟ್ಟದಲ್ಲಿ ಆಶ್ರಯ ಪಡೆದುಕೊಂಡಿರುತ್ತದೆ. ಕಾರಣದೇಹದಲ್ಲೇ ಒಳ್ಳೆ ಕರ್ಮಗಳು ಕೆಟ್ಟ ಕರ್ಮಗಳು ಎಲ್ಲವಲ್ಲಿ ಆಶ್ರಯ ಪಡ್ಕೊಂಡಿದ್ದು ಕಾರಣಾಂತರದಿಂದ ನಂತರ ಜನ್ಮವನ್ನು ಎತ್ತಿದಾಗ ಆ ಜನ್ಮದಲ್ಲಿ ಎಂತ ಸುಕೃತ ಒಳ್ಳೆಯದು ಕೆಟ್ಟ ಕರ್ಮಗಳನ್ನು ಎರಡನ್ನು ಸೇರಿಸಿ ಕರ್ಮದೇವತೆಗಳು ನಮಗೆ ಕೊಟ್ಟು ಜನ್ಮ ಪಡೆಯುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವುಗಳನ್ನು ಉಪಯೋಗಿಸಿಕೊಂಡು ಆ ಕರ್ಮಗಳನ್ನು ಆ ಜನ್ಮಕ್ಕೆ ನಮ್ಗೆ ಕೊಟ್ಟಿರ್ತಕ್ಕಂಥ ಕರ್ಮ ಪೂರ್ಣವಾಗಿ ಸವಿದೋಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿದಾಗ ಮುಂದಿನ ಜನ್ಮದಲ್ಲಿ ಏನಾಗುತ್ತೆ, ಉತ್ತಮ ಸಂಸ್ಕಾರ ಬೆಳೆಸುವಂತಹ ಸನ್ನಿವೇಶ ಅಂತಹ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟುತ್ತಿದೆ. ಹಾಗೆ ಇರತಕ್ಕಂಥ ಕರ್ಮವು ಬೇಗ ಸವಿಯುತ್ತದೆ. ಸೂತ್ರ 13 ಕ್ಲೇಶಗಳು ಬೇರು ಇರುವವರೆಗೂ ಕಾಲ ಶೀಲ ಆಗುವ ಗುಣವಾಗಿ ಪಕ್ವವಾಗಿ ಜನ್ಮಾಂತರಗಳಲ್ಲಿ ಜಾತಿ ಆಯುಸು ಮತ್ತು ಉಚಿತವಾದ ಅನುಭವಗಳನ್ನು ಒದಗಿಸುತ್ತಾ ಮುಂದುವರಿಯುತ್ತೇವೆ. ನೋಡಿ, ನಾವು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಇದನ್ನೇ ಬೆಳೆಸ್ಕೊಂಡು ಮಾಡ್ತಾ ಇರುವಾಗ ಕಾರಣ ದೇಹದಲ್ಲಿರ್ತಕ್ಕಂಥ ಮುಂದಿನ ಜನ್ಮ ನಮ್ಗೆ ಕೊಡುವಾಗ ಉತ್ತಮವಾದ ಗುಣ ಪಕ್ವವಾಗಿ ಜನ್ಮಾಂತರಗಳಲ್ಲಿ ನಮ್ಮ ಜನ್ಮಾಂತರಗಳಲ್ಲಿ ಜಾತಿ ಮತ್ತು ಆಯುಸು ಮತ್ತು ಉಚಿತವಾದ ಅನುಭವಗಳನ್ನು ಒದಗಿಸುತ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮದು ಜಾತಿ, ಆಮೇಲೆ ಆಯುಸು. ಅಲ್ಪ ಆಯುಸ್ಸು ಸತ್ತೋದ್ರೆ ನಮ್ಮ ಅನುಭವಗಳೇನು ಸಿಗಲ್ಲ. ಪೂರ್ಣ ಆಯುಸ್ಸು ಬಂದಾಗ ಅನುಭವಗಳ ಮುಖಾಂತರ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ನೆನೆಸಿಕೊಂಡು ಅಯ್ಯೋ ಎಂತ ತಪ್ಪ ಕೆಲಸಗಳು ಮಾಡಿದೆಪ್ಪ ಈ ಮಹಾ ಜೀವನದಲ್ಲಿ, ಇಂಥವ್ ಮಾಡಬಾರದು ಅಂತಕ್ಕಂಥದ್ದು ವಯಸ್ಸಾದ ಮೇಲೆ ಅವನಿಗೆ ಜ್ಞಾನೋದಯವಾಗ್ತದೆ, ಅವನಷ್ಟಕ್ಕೆ ಸಂಪಾದನೆ ಮಾಡ್ಕೊಡ್ತಾನೆ. ಅಂತವರಿಗೆ ಒಂದೊಂದು ಜಾತಿನೂ ಬಹಳ ಮುಖ್ಯ. ನೋಡಿ, ಉತ್ತಮ ಗುಣ ಇರ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿದಾಗ ಉತ್ತಮ ಗುಣಗಳು ಅವನನ್ನ ಮೊದಲೇ ಬಂದಿದ್ದಾಗ ಉತ್ತಮ ರೀತಿ ಪ್ರಜೆಯಾಗ್ತಾನೆ. ಅವನ ಕಟುಕರು ಅಥವಾ ಕಳ್ಳತನ ಮಾಡ್ತಕ್ಕಂಥವ್ರು, ಜೈಲುವಾಸಿ ಮಾಡಿರ್ತಕ್ಕಂಥವ್ರು ಹೊಟ್ಟೆಲಿ ಹುಟ್ಟಿದ್ರೆ ಒಳ್ಳೆತನ ಹೆಂಗ್ ಬರುತ್ತೆ ಅವನ್ಗೆ? ಆದ್ದರಿಂದ ನೀನು ಒಳ್ಳೆ ಗುಣಗಳನ್ನ ಒಳ್ಳೆಯದನ್ನ ಸಂಪಾದನೆ ಮಾಡಿಕೊಂಡಿದ್ದರೆ ಒಳ್ಳೆಯ ಜಾತಿ ಆಯುಸು, ನೀನು ಒಳ್ಳೆ ಸ್ಥಳ. ನಿನಗೆ 50-60 ವರ್ಷದಲ್ಲಿ ಸಾವು ಬಂದ್ಬಿಟ್ರೆ ಏನು ತಿಳ್ಕೊಳ್ಳೋಕ್ಕೂ ಆಗಲ್ಲ. ಪೂರ್ಣ ಆಯುಷು ಕನಿಷ್ಠ ಅಂದ್ರೆ 90-95 ವರ್ಷ ಬದುಕಿದ್ದರೆ ಅವನ ಕರ್ಮದಲ್ಲಿ ಇರ್ತಕ್ಕಂಥ ಅನುಭವಗಳೇನು ಅಂತ ತಿಳ್ಕೊಂಡು ಮುಂದೆ ಜನ್ಮಕ್ಕೆ ಆ ತಿಳುವಳಿಕೆಯಿಂದ ಉತ್ತಮವಾಗಿರತಕ್ಕಂತಹ ಸನ್ನಿವೇಶ ಮತ್ತು ಉತ್ತಮ ಕೆಲಸಗಳು ಮಾಡ್ತಕ್ಕಂಥ ಸಾಮರ್ಥ್ಯ
ಬೆಳೆಸ್ಕೊಂಡಿರ್ತಾನೆ ಪೂರ್ಣಾಯುಸ್ನವನಾದರೆ. ಅದಕ್ಕೆ ಆಶೀರ್ವಾದ ಮಾಡೋದು ದೀರ್ಘಾಯುಸು ಭವ ಅಂತ. ಆ ದೀರ್ಘಾಯುಸು ನಾವು ತೆಗೆದುಕೊಂಡಾಗ ಉತ್ತಮ ರೀತಿಯಲ್ಲಿ ಮುಂದಿನ ಜನ್ಮಕ್ಕೆ ಅನುಭವಗಳನ್ನು ಪಡೆದು ಉತ್ತಮ ಸಂಕಲ್ಪಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಜಾತಿ ಮತ್ತು ಆಯುಸ್ಸಿನ ಪ್ರಮಾಣದಲ್ಲಿ ನಾವು ಬೆಳವಣಿಗೆ ಆಗ್ತೀವಿ. ಎಷ್ಟು ಇದೆಯಾ ಹೀಗೆ ಬಹಳ ಮುಖ್ಯ ಕರ್ಮ ನಿಯಮದಲ್ಲಿ ಇದೆ ಹೇಳಿರೋದು. ಕ್ಲೇಶಗಳು ಬೀಜ ರೂಪ ಇರುವವರೆಗೆ ಅವು ತತ್ಸಂಬಂಧವಾದ ಕರ್ಮಗಳನ್ನು ಮಾಡಿ, ಕ್ಲೇಶಗಳು ಬೀಜ ರೂಪದಲ್ಲಿದ್ದಾಗ ಅವು ತತ್ಸಂಬಂಧವಾದ ಕರ್ಮಗಳನ್ನು ಮಾಡಿಸಿ ಅವುಗಳ ಫಲಾನುಭವಗಳನ್ನು ಜನ್ಮಾಂತರಗಳಲ್ಲಿ ವಿವಿಧವಾಗಿ, ಎಂದರೆ ಸಾಮಾಜಿಕ ಅಂತಸ್ತು, ಆಯುಸ್ಸು ಮತ್ತು ಸುಖ ಅಥವಾ ದುಃಖವಾದ ಅನುಭವಗಳನ್ನು ಒದಗಿಸಿಕೊಡುತ್ತದೆ. ಇದಕ್ಕೆ ಅಂತಸ್ತು. ಎಂತ ಅಂತಸ್ತು ಅಂದ್ರೆ ನೋಡಿ, ಒಬ್ಬೊಬ್ಬ ಮನುಷ್ಯನ ಜೀವನ ವ್ಯವಸ್ಥೆ ಅಂತಸ್ತು ಉತ್ತಮ ಮನೆಕಟ್ಟು, ಉತ್ತಮ ಸಂಪ್ರದಾಯ ಇರತಕ್ಕಂತಹದ್ದು. ಆ ಮನೆಯಲ್ಲಿ ಹುಟ್ಟಿದರೆ ಅವನ ಅಂತಸ್ತೇ ಬೇರೆ. ಹಾಗೆ ಅಂತಸ್ತು ಸಿಗ್ತಕ್ಕಂತ ಮನೆ, ಆಯುಸು 3 ವರ್ಷ ಪೂರ್ತಿಯಾದಾಗ ಮತ್ತು ಸುಖ ಅಥವಾ ದುಃಖಪ್ರದವಾದ ಅನುಭವಗಳನ್ನು ಒದಗಿಸುತ್ತಾ ಹೋಗುತ್ತದೆ. ಅವೆಲ್ಲವೂ ಇದ್ದು ನಿನಗೆ ಸುಖ ಕಷ್ಟ ಎರಡನ್ನೂ ಕೊಟ್ಟು ಅದು ಸಮರಸ್ಯವಾಗಿ ಅನುಭವಿಸ್ತಕ್ಕಂಥ ಸಾಮರ್ಥ್ಯ ನಿನಗೆ. ಈಗ ನಿನಗೆ ವಯಸ್ಸಾಗಿದೆಯಪ್ಪ, 90 ವರ್ಷ ಆಗಿದೆ, 95 ವರ್ಷ ಆಗಿದೆ. ಅವಾಗ ಏನಾದ್ರೂ ಕಾಯಿಲೆ ಕಷಾಯಗಳು ಬಂದೇ ಬರುತ್ತೆ. ನೀನು ಅದಕ್ಕೆ ಶಮನ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಜೀವನಕ್ಕೆ ನಿನ್ಗೆ ಅನುಕೂಲ ಮಾಡಿಕೊಡ್ತಕ್ಕಂಥವರ ಮಕ್ಕಳು ಅಥವಾ ಸೊಸೆನೇ ಇದ್ರೆ ಅದು ತುಂಬಾ ಅಲ್ವಲ್ಗೆ ನಿನ್ನ ಕರ್ಮನೂ ಸವಿಯಿತು, ನಿನ್ನ ಆಯುಸನ್ನ ಕ್ಷೀಣ ಉತ್ತಮ ರೀತಿಯಲ್ಲಿ ಕ್ಷಯಿಸುವುದಕ್ಕಾಗಿ ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಈ ರೀತಿ ಒದಗಿಸಿಕೊಡುತ್ತೇವೆ ಅಂತ ಅನ್ನೋದ್ರ ಅರ್ಥ ಇದೆ. ಕೆಲವರಿಗೆ ದಂಡೆಗೆ ಆಸ್ತಿ ಇದೆ, ಮಕ್ಕಳು ಇರ್ತಾರೆ, ಅವನಿಗೆ ತುತ್ತಾಕೋರು ಇರಲ್ಲ, ಅವನು ಸ್ನಾನ ಮಾಡಕ್ಕಾಗಲ್ಲ, ಬರ್ಲಾಡ್ತಾ ಇರ್ತಾನೆ. ಯಾಕಂದ್ರೆ ಅಂತಹ ಕರ್ಮ ಆದಾಗಲಾದ್ರೂ ಸವಿಯೋದಕ್ಕಾಗುತ್ತೆ. ನೋಡ್ತಾ ಇದ್ದೀವಿ. ನೋಡ್ತಾ ಇದೀವಿ. ನೋಡಿ, ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ನೋಡಿ ನಾವು ಏನ್ ಹೇಳ್ತೀವಿ, ಹಗಲೊತ್ತು ನೋಡಿ ಈಗ ಬಾವಿಯಲ್ಲಿ ರಾತ್ರಿ ಹೋಗಿ ಬಿಡ್ತೀವಿ ಅಂದ್ಬಿಡು. ಹಂಗಾಗಿ ನಾಗರಿಕತೆ ಇಲ್ಲದ ಜನರ ಮಧ್ಯೆ ಹುಟ್ಟುವುದಕ್ಕೂ ತುಂಬಾ ವ್ಯತ್ಯಾಸವಿರುತ್ತದೆ. ಅನಾಗರಿಕರು, ನಾಗರಿಕತೆ ಇಲ್ಲ ಅನ್ನೋ ನಾಗರಿಕರಿಂದ ಅವ್ರ ಮಧ್ಯೆ ಹುಟ್ಟುವುದಕ್ಕೆ ನಮಗೆ ತುಂಬಾ ವ್ಯತ್ಯಾಸವಿರ್ತದೆ. ಅನಾಗರಿಕರಲ್ಲಿ ಹುಟ್ಟಿದಾಗ ನಾವು ಅನಾಗರಿಕರಾಗ್ತೀವಿ, ಉತ್ತಮ ಕುಲದಲ್ಲಿ ಹುಟ್ಟಿದಾಗ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಉತ್ತಮ ಜನರ ಮಧ್ಯೆ ಇರುವ ಸದವಕಾಶಗಳು ಬೇರೆ ಕಡೆ ದೊರೆಯುವುದಿಲ್ಲ. ಉತ್ತಮ ಜನರ ಸಹವಾಸ ನಮಗೆ, ಅದೇ ಗಾಂಧೀಜಿಯವರು ಹೇಳ್ತಾರೆ, ಪ್ರಪಂಚದಲ್ಲಿ ನಾವೆಲ್ಲವನ್ನು ಸಂಪಾದನೆ ಮಾಡಬಹುದು, ಉತ್ತಮ ಸ್ನೇಹಿತರು ಸಿಗಲ್ವಂತೆ. ಉತ್ತಮ ಸ್ನೇಹಿತರು ಸಿಗುವುದಿಲ್ಲ, ದೊರೆಯುವುದಿಲ್ಲ. ಅಲ್ಲದೆ ಕಡಿಮೆ ದರ್ಜೆಯ ಜನರಲ್ಲಿ ಹುಟ್ಟಿದರೆ ಬೆಳವಣಿಗೆಗೆ ಅಡ್ಡಿ ಆತಂಕಗಳೇ ಹೆಚ್ಚಾಗಿರುತ್ತವೆ. ನಮ್ಮ ಸ್ನೇಹಿತರು ಕಡಿಮೆ ಜನರು, ಕಡಿಮೆ ಮಟ್ಟದ ಬುದ್ಧಿಮಟ್ಟ ಕಡಿಮೆ ಇರತಕ್ಕಂಥವರು ಜನರಲ್ಲಿ ಹುಟ್ಟಿದಾಗ ನಮ್ಮ ಬುದ್ಧಿಮಟ್ಟವೂ ಹಾಳಾಗುತ್ತೆ, ಬೆಳವಣಿಗೆ ಅಷ್ಟೇ ಇರುತ್ತೆ. ಎರಡನೆಯದು ದೀರ್ಘ ಆಯುಸು. ಬಾಲ್ಯದಲ್ಲಿ ಹೆಚ್ಚು ಅನುಭವಗಳನ್ನು ಹೊಂದಲು ಸಾಧ್ಯವಿಲ್ಲ. ಇಲ್ಲ, ಮತ್ತೊಂದು ಏನಪ್ಪಾ ಅಂತಂದ್ರೆ, ಬಾಲ್ಯದಲ್ಲಿ ನಾವು ಚಿಕ್ಕವರಾಗಿರುವಾಗ ಅನುಭವಗಳು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನಾವು ದೊಡ್ಡವರು ಆಗ್ತಾ ಆಗ್ತಾ ಬಂದ ಮೇಲೆ ಅನುಭವಗಳನ್ನು ಚೆನ್ನಾಗಿ ಪಡಿತೀವಿ. ಪೂರ್ವ ವಯಸ್ಸಿನಲ್ಲೇ ಮರಣ ಬಂದರೆ ಆ ಜನ್ಮವು ಅಷ್ಟಾಗಿ ಅನುಭವಗಳನ್ನು ಸಾಕಾದಷ್ಟು ಒದಗಿಸಲಾರದು. ಬೇಗ 30, 40, 50 ವರ್ಷದ ಒಳಗಡೆ ಸತ್ತೋಗ್ಬಿಟ್ರೆ ಅನುಭವಗಳನ್ನ ಪಡೆದುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಇತರೆ ಜನ್ಮಗಳು ಇದ್ದೇ ಇರುತ್ತವೆ. ನಂತರ ಏನಾಗುತ್ತೆ, ಜನ್ಮ ಬರುತ್ತೆ, ಮಾಡಿದ್ದನ್ನ ಅನುಭವಿಸಲೇಬೇಕಾಗುತ್ತೆ, ನಂತರ ಜನ್ಮವನ್ನ ಎತ್ತಬೇಕಾಗಿ ಬರುತ್ತದೆ. ಮೂರನೇದು, ದುಃಖಪ್ರದವಾದ ಅನುಭವಗಳು ಇನ್ನು ಬೆಳೆದ ವಿಮೋಚನೆಯನ್ನು ಹೊಂದಿಲ್ಲದ ಜೀವಾತ್ಮಗಳು ನಮಗೆ ಉಂಟಾಗುವ ಅನುಭವಗಳ ಮೂಲಕ ಅಷ್ಟಾಗಿ ಹೆಚ್ಚಾಗಿ ಪಾಠ ಕಳೆಯಲಾರವು. ನಮ್ಮ ಸ್ನೇಹಿತರು ಸಂಬಂಧಿಗಳ ಜೊತೆಲಿ ಇರ್ತಕ್ಕಂಥವರು ಉತ್ತಮ ಅನುಭವಗಳನ್ನು ಪಡೆದು
ಜೀವನವನ್ನು ಉತ್ತಮ ಶೈಲಿಯಲ್ಲಿ ಮಾಡತಕ್ಕಂತ ಅಂತ ಜನರ ಸಂಪರ್ಕದಲ್ಲಿ ನಾವು ಹುಟ್ಟಿ ಅಂತ ಸ್ನೇಹ ಫಲ ನಮಗಿದ್ದರೆ ನಾವು ಬೇಗ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಅವರೊಂದು ಸನ್ಮಾರ್ಗ, ಒಳ್ಳೆ ಜನರು, ಉತ್ತಮ ಸನ್ನಿವೇಶ ಬೇಕು ಅಂತ ಅನ್ನೋದು ಇದಕ್ಕಾಗಿ. ಬೇಕಾದಷ್ಟು ಜನರೆಲ್ಲ ಸುಳ್ಳು ಪಳ್ಳು ಹೇಳ್ತಕ್ಕಂಥ ಜನರ ಮಧ್ಯದಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ, ನಾವು ಸುಳ್ಳು ಪಳ್ಳುಗಳಾಗ್ತೀವಿ. ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ತಕ್ಕಂಥವ್ರು ಜನರ ಮಧ್ಯದಲ್ಲಿ ನಾವಿದ್ದರೆ ಉತ್ತಮ ಜೀವನ ಮಾಡ್ತೀವಿ. ವಾತಾವರಣ ನಮ್ಮನ್ನು ಮುಚ್ಚಾಕತ್ತೆ. ನೋಡಿ, ಅನೇಕರು ಕೆಲವು ತಪ್ಪುಗಳು ಮಾಡ್ತಾನೆ ಇರ್ತಾರೆ. ನೀನು ಮಾಡಿರ್ತಕ್ಕಂಥ ತಪ್ಪು ಈ ರೀತಿ ಎಲ್ಲ ರೀತಿ ಮಾಡು ಅಂತ ನಾವ್ ಹೇಳ್ತೀವಿ. ಅದಕ್ಕೆ ನನಗೆಂತ ಅಂತ ಕೋಪ ಬಂದಾಗ, ಇವ್ರಿಗೂ ಕೋಪ ಬಂದಾಗ ಏನಾಗುತ್ತೆ, ಅವನ ಶಮನ, ಅವನ ಹುಟ್ಟು ಸಾವುಗಳ ಬಗ್ಗೆ ನಂತರ ಸಂಚಿತ ಕರ್ಮಕ್ಕೆ ಆ ವಾದ ವಿವಾದಗಳು ಸೇರುತ್ತೆ. ಮುಂದಕ್ಕೆ ಬೆಳವಣಿಗೆ ಮುಟುಕಾಗುತ್ತೆ. ಆದ್ರಿಂದ ಉತ್ತಮವಾಗಿರ್ತಕ್ಕಂಥ ಸ್ನೇಹ, ಉತ್ತಮವಾಗಿರ್ತಕ್ಕಂಥ ಜೀವನ, ಉತ್ತಮವಾಗಿರ್ತಕ್ಕಂಥ ವಾತಾವರಣವು ಒದಗಿಸಿಕೊಡುವುದು ಯಾರು? ನಮಗೆ ಕರ್ಮ ದೇವತೆಗಳು. ಇದನ್ನು ಒದಗಿಸಿಕೊಡ್ತಕ್ಕಂಥವ್ರು ಅವರು ತಂದ್ಕೊಡಲ್ಲ, ಸಂಪಾದನೆ ಮಾಡ್ಕೋಬೇಕು. ಅವುಗಳನ್ನ ನಾವು ಸಂಪಾದನೆ ಮಾಡ್ಕೊಂಡಾಗ ಉತ್ತಮ ರೀತಿಯ ಮುಂದಿನ ಜನ್ಮದ ಸಿಗುತ್ತದೆ ಅಂತನ್ನುವುದನ್ನ ಈ ಶ್ಲೋಕದಲ್ಲಿ ಹೇಳುತ್ತೆ. ಅಲ್ಲಿ ಏನಪ್ಪಾ ಅಂದ್ರೆ, ಆಯುಸು, ಜಾತಿ, ನಮ್ಮ ವಾತಾವರಣವು ನಾವು ಸಂಪಾದನೆ ಮಾಡುವ ರೀತಿಯಿಂದ ಮುಂದಿನ ಜನ್ಮದಲ್ಲಿ ನಮಗೆ ಸಿಗುತ್ತದೆ ಎನ್ನುವುದು ಈ ಶ್ಲೋಕದ ಅರ್ಥ. ಇದರಿಂದ ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಇವತ್ತಿಗೆ ಇಷ್ಟುಗೆ ನಿಲ್ಸೋಣ. ಓಂಕಾರ ಮಾಡಿ ನಿಲ್ಸೋಣ. ಓ